ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸ್ಟೋರಿ ಪ್ಲಾನೆಟ್ ಚಾನಲ್ 25,000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರುವುದಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ನಮ್ಮ ಚಾನಲ್ ಗೆ ವಿಸಿಟ್ ಮಾಡೋ ಹೊಸಬ್ರು ಕೂಡ ಒಂದು ವಿಡಿಯೋ ನೋಡಿ ಇಷ್ಟಪಟ್ಟು ಪ್ರೊಫೈಲ್ ವಿಸಿಟ್ ಮಾಡಿ ಹಲವಾರು ವಿಡಿಯೋಗಳನ್ನ ನೋಡ್ತೀರಾ, ಜೊತೆಗೆ ತುಂಬಾ ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತೀರಾ. ನೀವು ತೋರಿಸ್ತಿರೋ ಪ್ರೀತಿ ನನಗೆ ಇನ್ನಷ್ಟು ಒಳ್ಳೊಳ್ಳೆ ಥ್ರಿಲ್ಲಿಂಗ್ ಕಥೆಗಳಿರುವ ಸಿನಿಮಾಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರೇರೇಪಿಸುತ್ತೆ. ಆದ್ರೆ ಒಂದು ಬೇಜಾರೇನಪ್ಪಾ ಅಂದ್ರೆ ವಿಡಿಯೋಸ್ಗೆ ಲಕ್ಷಾಂತರ ವ್ಯೂಸ್ ಬರ್ತಿದೆ, ಆದ್ರೆ ಅದರಲ್ಲಿ 9% ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದೀರಾ. 91% ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ. ಗೆಳೆಯರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಜಾಸ್ತಿ ಆದಷ್ಟು ನಮಗೂ ಬೇಗ ಕಂಟೆಂಟ್ ಗಳನ್ನ ಮಾಡೋದಕ್ಕೆ ಉತ್ಸಾಹ ಬರುತ್ತೆ. ಒಂದು ಕಂಟೆಂಟ್ ನ ರೆಡಿ ಮಾಡೋಕೆ 3 ರಿಂದ 4 ದಿನ ಶ್ರಮ ತಗೊಳುತ್ತೆ. ಅದರಲ್ಲೂ ಯಾವ ಫಿಲಂ ಮಾಡ್ಬೇಕು ಅಂತ ಬೇಗ ಫೈನಲ್ ಮಾಡಿಲ್ಲ ಅಂದ್ರೆ 1 ವಾರದ ತನಕ ಟೈಮ್ ತಗೊಂಡ್ಬಿಡುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಶ್ರಮಕ್ಕೆ ಬೆಲೆ ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಸಿನಿಮಾ ಮಿಸ್ಟ್ರೆಸ್ ಚಟರ್ಜಿ ವರ್ಸಸ್ ನಾರ್ವೆ ಎಂಬ ಹಿಂದಿ ಸಿನಿಮಾ. ಈ ಸಿನಿಮಾ ಒಂದು ನೈಜ ಕಥೆಯನ್ನ ಆಧರಿಸಿ ಮಾಡಿರುವಂತಹ ಸಿನಿಮಾ. ಇಂಡಿಯಾದಲ್ಲಿ ಮದುವೆಯಾಗಿ ನಾರ್ವೆಗೆ ಹೋಗಿ ಸೆಟಲ್ ಆಗಿದ್ದ ಸಾಗರಿಕಾ ಚಕ್ರವರ್ತಿ ಎಂಬ ತಾಯಿಯ 2 ಮಕ್ಕಳನ್ನ ನಾರ್ವೆ ದೇಶ ಕಿತ್ಕೊಂಡಾಗ ಆ ಇಡೀ ದೇಶದ ಎದುರು ಈ ಭಾರತದ ತಾಯಿ ಹೋರಾಡಿ ತನ್ನ ಮಕ್ಕಳನ್ನ ವಾಪಸ್ ಪಡೆದುಕೊಂಡ ರೋಚಕ ಕಥೆ ಇದು. ಮೂವಿಲಿ ಸಾಗರಿಕಾ ಚಕ್ರವರ್ತಿ ಹೆಸರಿನ ಬದಲಾಗಿ ದೇವಿಕಾ ಚಟರ್ಜಿ ಅಂತ ಆಕೆ ಹೆಸರನ್ನ ಬದಲಾಯಿಸಿದ್ದಾರೆ. ಈಗ ನಾರ್ವೆ ದೇಶ ಯಾಕೆ ಮಕ್ಕಳನ್ನ ಕಿತ್ಕೊಂಡಿದ್ದು, ಅವರ ಉದ್ದೇಶ ಏನಿತ್ತು, ಇಡೀ ದೇಶವೇ ಎದುರಾದರೂ ಈ ತಾಯಿ ಕರಡು ಆ ಎಲ್ಲರ ಮುಂದೆ ಹೋರಾಡಿ ತನ್ನ ಮಕ್ಕಳನ್ನ ಹೇಗೆ ವಾಪಸ್ ಪಡ್ಕೊಂಡ್ಲು ನೋಡೋಣ ಬನ್ನಿ. ಈಕೆ ದೇವಿಕಾ ಚಟರ್ಜಿ. ಇವಳ ಗಂಡ ಅನಿರುದ್ಧ್ ಚಟರ್ಜಿ ಒಳ್ಳೆ ಕೆಲಸದಲ್ಲಿ ಇರ್ತಾನೆ. ಕೆಲಸಕ್ಕೆ ಹೊರಡೋಕೆ ರೆಡಿ ಆಗಿರ್ತಾನೆ. ಇವರಿಗೆ 2 ಮಕ್ಕಳು ಇರ್ತಾರೆ, ಅದರಲ್ಲಿ ಒಂದು ಮಗು 5 ತಿಂಗಳ ಮಗು. ನಾರ್ವೆ ದೇಶದಲ್ಲಿ ತುಂಬಾ ಸ್ಟ್ರಿಕ್ಟ್. ನಾರ್ವೆ ದೇಶದ ಸಿಟಿಸನ್ಸ್ ಮನೆಯಲ್ಲಿ ತಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಿದ್ದಾರೆ, ಆರೋಗ್ಯಕರವಾಗಿ ಹ್ಯಾಂಡಲ್ ಮಾಡ್ತಿದ್ದಾರಾ, ಅವರ ವಿದ್ಯಾಭ್ಯಾಸ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ, ಅವರ ಆರೋಗ್ಯ ಪದ್ಧತಿಯನ್ನ ಹೇಗೆ ನಿಭಾಯಿಸ್ತಿದ್ದಾರೆ, ನೀಟ್ನೆಸ್ ಹೇಗಿದೆ, ಓವರ್ ಆಲ್ ಎಲ್ಲವನ್ನ ಆಗಾಗ ನಾರ್ವೆ ಸರ್ಕಾರದ ಸಿಬ್ಬಂದಿಗಳು ಪ್ರತಿ ಮನೆಗೂ ಬಂದು ವಿಸಿಟ್ ಮಾಡಿ ವೆರಿಫೈ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಸರಿ ಇದ್ರೆ ಹೋಗ್ಬಿಡ್ತಾರೆ. ಆದ್ರೆ ಅವರಿಗೆ ಗೌರ್ಮೆಂಟ್ ಪಾಲಿಸಿಯ ಪ್ರಕಾರ ಎಲ್ಲಾದರೂ ಮಕ್ಕಳುಗಳನ್ನ ಸರಿಯಾಗಿ ಪೋಷಿಸ್ತಿಲ್ಲ ಅಂತ ಅನಿಸಿದ್ರೆ ತಕ್ಷಣ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ದೇವಿಕಾ ಮನೆಗೆ ಮಟಿಲ್ಡಾ ಮತ್ತು ಸಿಎಂ ಎಂಬ ವೆರಿಫೈಯರ್ಸ್ ಹೋಗಿರ್ತಾರೆ. ಅಲ್ಲಿ ಹೋದಾಗ ದೇವಿಕಾ ಮಕ್ಕಳಿಗೆ ಕೈಯಿಂದ ತಿಂಡಿ ತಿನ್ಸೋದನ್ನ ನೋಡಿ ಅಸಹ್ಯ ಪಡ್ಕೊಳ್ತಾರೆ. ಅವತ್ತಿನ ದಿನ ತಮ್ಮ ಅಬ್ಸರ್ವೇಷನ್ ರಿಪೋರ್ಟ್ ಬರ್ಕೊಂಡು ಹೊರಟು ಬಿಡ್ತಾರೆ. ಇನ್ನೊಂದು ದಿನ ತಮ್ಮ ಸೀನಿಯರ್ ಆಫೀಸರ್ ನ ಕರ್ಕೊಂಡು ಬರ್ತಾರೆ. ಆಗ ಸೀನಿಯರ್ ಆಫೀಸರ್ ಅನಿರುದ್ಧನ ನೀವು ಮನೆ ನೋಡ್ಕೊಳ್ಳೋದ್ರಲ್ಲಿ ಅಂದ್ರೆ ಅಡಿಗೆ ಮಾಡೋದ್ರಲ್ಲಿ, ಕ್ಲೀನಿಂಗ್ ಮಾಡೋದ್ರಲ್ಲಿ, ಒಟ್ಟಾರೆ ಮನೆ ಕೆಲಸಗಳಲ್ಲಿ ಭಾಗವಹಿಸುದಿಲ್ಲ ಎಂದು ಕಾಣ್ತಿದೆ. ಇದು ನಿಮಗೆ ಸರಿ ಅನ್ಸ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅನಿರುದ್ಧ್, ಮೇಡಮ್ ನಾನು ದುಡಿತಿದ್ದೀನಿ, ಅವಳು ಮನೆ ಕೆಲಸಗಳನ್ನ ನೋಡ್ಕೊಳ್ತಿದ್ದಾಳೆ, ಇದರಿಂದ ಸಮಸ್ಯೆ ಇದೆಯಾ ಅಂತ ಕೇಳ್ತಾನೆ. ಆಗ ಆಫೀಸರ್, ಈ ರೀತಿ ವ್ಯವಸ್ಥೆ ನಿಮ್ಮ ಹೆಂಡತಿಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ಅನಿರುದ್ಧ್, ಹೌದು, ಯಾಕೆ, ಅವಳೇನಾದ್ರೂ ನನ್ನ ಬಗ್ಗೆ ನಿಮ್ಮ ಬಳಿ ಕಂಪ್ಲೇಂಟ್ ಮಾಡಿದ್ದಾಳ ಅಂತ ಕೇಳ್ತಾನೆ. ಆಗ ಆಫೀಸರ್, ನೀವು ಮನೆ ಕೆಲಸಗಳಲ್ಲಿ ಆಕೆಗೆ ಸಹಾಯ ಮಾಡೋದಿಲ್ವಂತೆ ಅಂತಾರೆ. ಅದೇ ಸಮಯ ಕಾಫಿ ಕೊಡಲು ಬಂದ ದೇವಿಕಾನ, ನೀನೇನಾದ್ರೂ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ಯಾ ಅಂತ ಕೇಳ್ತಾನೆ. ನಾನೇನು ಹೇಳಿಲ್ವಲ್ಲ ಅಂತ ದೇವಿಕಾ ಹೇಳಿದಾಗ ಒಂದು ಅರ್ಜೆಂಟ್ ಕಾಲ್ ಇದೆ ಅಂತ ಹೇಳಿ ಅನಿರುದ್ಧ್ ಮಾತಾಡೋ ತರ ಮೇಲ್ಗಡೆ ಹೋಗ್ಬಿಡ್ತಾನೆ. ಆಗ ಆಫೀಸರ್ಸ್ ಅನಿರುದ್ಧ್ ನ ಕರೆಯಿರಿ, ನಾವು ಕೆಲವು ಪ್ರಶ್ನೆಗಳನ್ನ ಕೇಳೋದಿದೆ ಅಂತ ದೇವಿಕಾಗೆ ಹೇಳಿದಾಗ ಅವಳು ಕರೆಯೋಕೆ ಹೋಗ್ತಾಳೆ. ಆಗ ಅನಿರುದ್ಧ್, ನೀನು ನನ್ನ ಬಗ್ಗೆ ಏನೋ ಹೇಳಿದ್ದೀಯಾ, ಅದಕ್ಕೆ ಅವರು ಕ್ವಶನ್ ಮಾಡ್ತಿದ್ದಾರೆ ಅಂತಾನೆ. ದೇವಿಕಾ, ನಾನು ಅಂತದ್ದೇನು ಹೇಳಿಲ್ಲ, ನಾನು ಹೇಳಿರುವುದು ಅವರು ಕೆಲ್ಸಕ್ಕೆ ಹೋಗ್ತಾರೆ, ನಾನು ಮನೆ ಕೆಲಸಗಳನ್ನ ನೋಡ್ತೀನಿ ಅಂತ ಅಷ್ಟೇ. ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೀವು ಬಂದು ಅದನ್ನೇ ಅವರಿಗೆ ಹೇಳಿ ಅಂತ ಹೇಳಬೇಕಾದ್ರೆ ಕಿಟಕಿಯಲ್ಲಿ ಅವರು ತನ್ನ 2 ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ತಾರೆ. ತಕ್ಷಣ ತಂದೆ ತಾಯಿ 2 ಓಡಿ ಹೋಗ್ತಾರೆ. ಅಷ್ಟರಲ್ಲಿ ಅವರು ಕಾರ್ ಮೂವ್ ಮಾಡ್ಬಿಡ್ತಾರೆ. ದೇವಿಕಾ ನನ್ನ ಮಗುವನ್ನ ಕೊಡಿ ಅಂತ ಎಷ್ಟು ಬಡ್ಕೊಂಡ್ರು, ಕಿಟಕಿ ಗ್ಲಾಸ್ ಬಡಿದ್ರು, ಕಾರ್ ಮೇಲೆ ನಿಂತ್ಕೊಂಡ್ರು, ಅವರು ಹೋಗ್ಬಿಡ್ತಾರೆ. ದೇವಿಕಾ ನೆಲದ ಮೇಲೆ ಬೀಳ್ತಾಳೆ. ಗೆಳೆಯರೆ, ಇಲ್ಲಿ ಏನಾಗ್ತಿದೆ ಅಂದ್ರೆ ನಾರ್ವೆ ದೇಶದಲ್ಲಿ ಪ್ರತಿ ತಂದೆ ತಾಯಿ 2 ನಡುವೆ ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು ಮತ್ತು ಅವರ ಮಕ್ಕಳನ್ನ ಚೆನ್ನಾಗಿ ಪೋಷಿಸಬೇಕು. ಅವರ ಮುಂದೆ ಜಗಳ ಆಡಬಾರ್ದು, ಕಣ್ಣೀರ್ ಹಾಕಬಾರ್ದು, ಕುಟುಂಬದಲ್ಲಿ ಶಿಸ್ತನ್ನ ಕಾಪಾಡ್ಕೋಬೇಕು. ಇದೆಲ್ಲ ಅಲ್ಲಿನ ಗವರ್ಮೆಂಟ್ ರೂಲ್ಸ್. ಈ ಶಿಸ್ತಿನ ವಿಷಯದಲ್ಲಿ ಅಲ್ಲಿನ ಸಿಟಿಸನ್ಸ್ ವ್ಯತ್ಯಾಸ ಮಾಡಿದ್ರೆ ತಕ್ಷಣ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಯಾಕಂದ್ರೆ ನಾರ್ವೆ ದೇಶ ಇವತ್ತಿನ ಮಕ್ಕಳು ನಾಳೆಯ ದೇಶದ ಭವಿಷ್ಯ ಅಂತ ಭಾವಿಸಿರುತ್ತೆ. ಹಾಗಾಗಿ ಮಕ್ಕಳನ್ನ ಪೋಷಿಸೋದ್ರಲ್ಲಿ ಅವರು ತುಂಬಾ ಕಾಳಜಿಯನ್ನು ವಹಿಸ್ತಾರೆ. ಹಾಗಾಗಿ ಅವರ ನಿಯಮಗಳನ್ನ ಇವರು ಪಾಲಿಸುತ್ತಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಮಕ್ಕಳನ್ನ ತಕ್ಷಣ ತಮ್ಮ ಸರ್ಕಾರದ ಕಿಂಡರ್ ಗಾರ್ಡನ್ ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ದೇವಿಕಾ ಮತ್ತು ಅನಿರುದ್ಧ್ ಅವರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗಿ ಆಫೀಸ್ ಬಳಿ ಎಷ್ಟೇ ಗೋಗರದು ಬೇಡ್ಕೊಂಡ್ರು ಇವರನ್ನ ಒಳಗಡೆ ಬಿಟ್ಕೊಳ್ಳಲ್ಲ. ಹತ್ತು ತನ್ನ ಮಕ್ಕಳನ್ನ ಕೇಳಿಕೊಳ್ತಾ ದೇವಿಕಾ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ದೇವಿಕಾ ಆಸ್ಪತ್ರೆಯಲ್ಲಿ ಇದ್ದಾಗ
ವೆಲ್ಫೇರ್ ಆಫೀಸ್ ಇಂದ ಬಂದು ನಾವು ನಿಮ್ಮ ಮಕ್ಕಳನ್ನ ನಮ್ಮ ಕಸ್ಟಡಿಗೆ ತೆಗೆದುಕೊಂಡಿದೀವಿ ಅಂತಾರೆ. ವೆಲ್ಫೇರ್ ಅಂದ್ರೆ ಈ ಸರ್ಕಾರದ ಒಂದು ಏಜೆನ್ಸಿ. ಈ ರೀತಿ ಪೇರೆಂಟ್ಸ್ ಇಂದ ಮಕ್ಕಳನ್ನ ಬೇರ್ಪಡಿಸಿ ಈ ವೆಲ್ಫೇರ್ ಸಂಸ್ಥೆಗೆ ಒಪ್ಪಿಸ್ತಾರೆ. ಅಲ್ಲಿಂದ ಆಚೆಗೆ ಅವರು ಕಿಂಡರ್ ಗಾರ್ಡನ್ ಅಲ್ಲಿ ಇಟ್ಕೊಂಡು ನೋಡ್ಕೋತಾರೋ ಅಥವಾ ಅವರಿಗೆ ಬೇರೆ ಫಾಸ್ಟರ್ ಪೇರೆಂಟ್ಸ್ ನ ಅಪಾಯಿಂಟ್ ಮಾಡ್ತಾರೋ ಅವರಿಗೆ ಬಿಟ್ಟಿದ್ದು. ದೀಪಿಕಾ ಗಾಬರಿಯಿಂದ ನನ್ನ ಮಕ್ಕಳನ್ನ ಯಾಕೆ ಕಸ್ಟಡಿಗೆ ತೆಗೆದುಕೊಂಡಿದ್ದೀರಾ ಅಂತ ಕೇಳಿದಾಗ, ನಾವು ನಿಮ್ಮ ಮನೆಯನ್ನ 10 ವಾರಗಳಿಂದ ಇವ್ಯಾಲ್ಯೂಯೇಷನ್ ಮಾಡಿದ್ದೀವಿ ಮತ್ತು ಇವತ್ತು ಸೈಕಾಲಜಿಸ್ಟ್ ನ ಕಂಡಕ್ಟ್ ಮಾಡಿದ್ದೀವಿ. ಇದರಿಂದ ನೀವು ನಿಮ್ಮ ಮಕ್ಕಳನ್ನ ನಾರ್ವೆ ಸರ್ಕಾರದ ಕಾನೂನಿನ ಪ್ರಕಾರ ಪೋಷಿಸುವುದರಲ್ಲಿ ವಿಫಲರಾಗಿದ್ದೀರಾ ಅಂತ ತಿಳಿದು ಬಂದಿದೆ ಅಂತ ಹೇಳ್ತಾರೆ. ಆಗ ದೇವಿಕಾ, ನನ್ನ ಮಗುವಿಗೆ ಇನ್ನೂ ಎದೆ ಹಾಲು ಕುಡಿಸ್ತಾ ಇದ್ದೀನಿ, ಮತ್ತೆ ನನ್ನ ಮಗ ನಾನು ತಿನ್ಸಿದ್ರೆ ಮಾತ್ರ ತಿಂತಾನೆ, ಇಲ್ಲಾಂದ್ರೆ ಏನು ತಿನ್ನಲ್ಲ. ಅಷ್ಟು ಚಿಕ್ಕ ಮಕ್ಕಳನ್ನ ತಾಯಿಯಿಂದ ಹೇಗೆ ದೂರ ಮಾಡ್ತೀರಾ ಅಂತ ಅಳ್ತಾ ಕೇಳ್ತಾಳೆ. ಆಗ ವೆಲ್ಫೇರ್ ಆಫೀಸರ್ಸ್, ನಾವು ಇದರ ಬಗ್ಗೆ ಕಮಿಟಿಯಲ್ಲಿ ಡಿಸ್ಕಸ್ ಮಾಡ್ತೀವಿ, ಅಲ್ಲಿವರೆಗೂ ಮಕ್ಕಳು ಪ್ರೊಫೆಷನಲ್ ಟ್ರೀಟ್ಮೆಂಟ್ ಗಾಗಿ ನಮ್ಮ ಕಸ್ಟಡಿಯಲ್ಲಿ ಇರ್ತಾರೆ. ಸುನಿಲ್ ಕಪೂರ್ ಎಂಬ ಲಾಯರ್ ಅನ್ನ ಗವರ್ಮೆಂಟ್ ಅಪಾಯಿಂಟ್ ಮಾಡಿದೆ, ಈ ವಿಷಯವಾಗಿ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಇದಾದ ಮೇಲೆ ದೇವಿಕಾ ಸ್ಟಾವೆಂಜರ್ ನಲ್ಲಿರುವ ವೆಲ್ಫೇರ್ ಆಫೀಸ್ ಹತ್ರ ಹೋಗಿ ಒಳಗೆ ಹೋಗಲು ಪ್ರಯತ್ನಿಸಿದ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ತಡೆದು, ನಿಮ್ಮ ಮಕ್ಕಳು ಇಲ್ಲಿ ಇರೋದಿಲ್ಲ, ಅವರನ್ನ ಕೇರಿಂಗ್ ಸೆಂಟರ್ ಅಲ್ಲಿ ಇರಿಸಿರ್ತಾರೆ ಅಂತ ಹೇಳಿ ಒಳಗಡೆ ಬಿಡೋದಿಲ್ಲ. ಪಾಪ ದೇವಿಕಾಗೆ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಹೊರಗಡೆ ಕೂತ್ಕೊಬಿಡ್ತಾಳೆ. ಗಂಡ ಅನಿರುದ್ಧ್ ಬಂದು, ನೀನು ಈ ತರ ಆಫೀಸ್ ಆಚೆಗಡೆ ಕೂತ್ಕೊಂಡ್ರೆ ಕೇಸ್ ಇನ್ನೂ ವರ್ಷ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹೋಗೋ ದಾರಿಯಲ್ಲಿ ದೇವಿಕಾ, ಇದೆಂತ ದೇಶ, ಮಕ್ಕಳನ್ನ ತಾಯಿಯಿಂದ ಕಿತ್ಕೋತಾರಲ್ಲ ಅಂತ ಗೋಳಾಡ್ಕೊಂಡು, ಅದೇನೇ ಆದ್ರೂ ಪರವಾಗಿಲ್ಲ, ನಮಗೆ ಅವರು ಅಪಾಯಿಂಟ್ ಮಾಡಿರುವ ಲಾಯರ್ ಬೇಡ, ನಾವೇ ಸ್ವಂತ ಲಾಯರ್ ಅಪಾಯಿಂಟ್ ಮಾಡೋಣ, ನನಗೆ ನಮ್ಮ ಮಕ್ಕಳು ಬೇಕೇ ಬೇಕು ಅಂತ ಅಳ್ತಾಳೆ. ಮನೆಗೆ ಬಂದಾಗ ಅನಿರುದ್ಧ್, ಅದೆಲ್ಲ ಆಗಿದ್ದು ನಿನ್ನಿಂದಲೇ, ನೀನು ಇದನ್ನ ಇಂಡಿಯಾ ಅನ್ಕೊಂಡಿದೀಯಾ, ಈ ದೇಶಕ್ಕೆ ಬಂದ ಮೇಲೆ ನಾವು ಇಲ್ಲಿನ ನಿಯಮಗಳಿಗೆ ಬದ್ಧವಾಗಿರ್ಬೇಕು. ನಿನಗೆ ಗೊತ್ತಾ, ಈ ವಿಷಯ ಗೊತ್ತಾದ ಮೇಲೆ ಆಫೀಸ್ ಅಲ್ಲಿ ನನ್ನ ಮರ್ಯಾದೆ ಹೋಗಿದೆ, ನಾವು ಸಿಟಿಜನ್ಶಿಪ್ ಗೆ ಅಪ್ಲೈ ಮಾಡಿರುವ ಅಪ್ಲಿಕೇಶನ್ಸ್ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ, ಹೀಗಿರುವಾಗ ಈ ರೀತಿ ಪರಿಸ್ಥಿತಿಯಾಗಿದೆ ಅಂತ ಅವಳ ಮೇಲೆ ಬ್ಲೇಮ್ ಮಾಡ್ತಾನೆ. ಗೆಳೆಯರೆ, ಈ ದೇಶದ ರೀತಿ ರಿವಾಜುಗಳಿಗೆ ಇಂಡಿಯಾದಿಂದ ಹೋದ ದೇವಿಕಾಗೆ ತಕ್ಷಣಕ್ಕೆ ಹೊಂದ್ಕೊಳ್ಳೋಕೆ ಆಗ್ತಿಲ್ಲ. ಈಗ ಲಾಯರ್ ಸುನಿಲ್ ಕಪೂರ್ ಹತ್ರ ಹೋಗ್ತಾರೆ. ಸುನಿಲ್ ಕಪೂರ್ ಇವರನ್ನ ಸ್ನೇಹ ಪೂರ್ವಕವಾಗಿ ಮಾತನಾಡಿಸಿ, ವೆರಿಫೈಯರ್ಸ್ ನಿಮ್ಮ ಮನೆಗೆ ಇವ್ಯಾಲ್ಯೂಯೇಷನ್ ಗೆ ಯಾವಾಗಿಂದ ಬರ್ತಿದ್ದಾರೆ ಅಂತ ಕೇಳ್ತಾರೆ. ದೇವಿಕ್, ಸುಮಾರು 10 ವಾರಗಳ ಹಿಂದೆ ನಾನು ಇಂಡಿಯಾ ನನ್ನ ಮಗು ಸುಚಿ ಬಂದಾಗಿನಿಂದ ನಮ್ಮ ಮನೆಗೆ ಪ್ರತಿದಿನ ಬರಲು ಶುರು ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಲಾಯರ್, ನಿಮ್ಮ ಮನೆಗೆ ಇವ್ಯಾಲ್ಯೂಯೇಷನ್ ಗೆ ಬರೋದ್ರ ಹಿಂದಿನ ಕಾರಣ ಏನು ಅಂತ ಹೇಳಿದ್ದಾರಾ ಅಂತ ಕೇಳ್ತಾರೆ. ದೇವಿಕಾ, ಗೊತ್ತಿಲ್ಲ ಸರ್, ಮೊದಲನೇ 2 ವಾರ ನನಗೆ ಹೇಗೆ ಎದೆ ಹಾಲನ್ನ ಕುಡಿಸ್ಬೇಕು ಅಂತ ಕಲಿಸಿದ್ರು. ಶುರುವಿನಲ್ಲಿ ನನಗೆ ಅನ್ಕಂಫರ್ಟಬಲ್ ಆಗ್ತಿತ್ತು. ಹೋಗ್ತಾ ಹೋಗ್ತಾ ಅವರು ಪ್ರತಿದಿನ ನಮ್ಮ ಮನೆಗೆ ಬಂದಾಗ ನಾನು ಅವ್ರನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದ್ದೆ. ಅವರು ಹೆಂಗಸರಾಗಿದ್ರಿಂದ ನನಗೆ ಕಂಫರ್ಟಬಲ್ ಆಗ್ಬಿಡ್ತು. ಆದ್ರೆ ನಮ್ಮಿಂದ ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ನಾನು ಎಂದಿಗೂ ಭಾವಿಸ್ಲಿಲ್ಲ ಅಂತ ಹೇಳ್ತಾಳೆ. ಅನಿರುದ್ಧ್, ದೇವಿಕಾ ಪ್ಲೀಸ್ ಕಿಡ್ನಾಪ್ ಅಂತ ಹೇಳ್ಬೇಡ, ಇದು ಲಾಯರ್ ಮುಂದೆ ಮಾತಾಡೋ ರೀತಿ ಅಲ್ಲ ಅಂತ ಬುದ್ಧಿ ಹೇಳ್ತಾನೆ. ಆದ್ರೆ ದೇವಿಕಾ, ಅವರು ನನ್ನ ಕೈಯಿಂದ ಅನುಮತಿ ಇಲ್ಲದೆ ನನ್ನ ಮಕ್ಕಳನ್ನ ಕಿತ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದು ಕಿಡ್ನಾಪ್ ಅಲ್ಲದೆ ಬೇರೆ ಏನು ಅಂತ ವಾದಿಸ್ತಾಳೆ. ಆಗ ಲಾಯರ್, ನಿಮ್ಮ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ಅರ್ಥ ಆಗುತ್ತೆ. ನಾವು ಮೊದಲು ಅವರು ನಿಮ್ಮ ಮೇಲೆ ಯಾವ ಚಾರ್ಜಸ್ ಹಾಕಿದ್ದಾರೆ ಅಂತ ನೋಡ್ಬೇಕು. ಇದು ಅವರ ಲಿಸ್ಟ್. ಇದರಲ್ಲಿರುವ ಹಾಗೆ ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಆ ಲಿಸ್ಟ್ ಅನ್ನ ಕೊಡ್ತಾರೆ. ಇದರ ಹೊರತಾಗಿ ಸಾಂಸ್ಕೃತಿಕ ವ್ಯತ್ಯಾಸಗಳು, ಉದಾಹರಣೆಗೆ ಕೈಯಿಂದ ತಿನ್ಸೋದು, ಮಕ್ಕಳನ್ನ ಜೊತೆಯಲ್ಲೇ ಮಲಗಿಸಿಕೊಳ್ಳೋದು, ಈ ಎಲ್ಲವನ್ನು ನಾನು ಕೋರ್ಟ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಗ ದೇವಿಕಾ, ಅವರಿಗೆ ಹುಚ್ಚಿಡ್ದಿದ್ಯಾ, ಒಬ್ಬ ತಾಯಿ ಮಕ್ಕಳಿಗೆ ಕೈಯಿಂದ ಊಟ ಮಾಡಿಸುವುದು ಮಕ್ಕಳಿಗೆ ಅಮೃತ ಸಿಕ್ಕಂತೆ ಅಂತ ಹೇಳ್ತಿರ್ಬೇಕಾದ್ರೆ ಅನಿರುದ್ಧ್, ಕ್ಷಮಿಸಿ ಸುನಿಲ್, ನಾನು ಅವಳಿಗೆ ಮೊದಲೇ ಹೇಳಿದ್ದೆ ಕೈಯಿಂದ ತಿನ್ನಿಸ್ಬೇಡ ಅಂತ, ಆದ್ರೆ ಅವಳು ಕೇಳಲಿಲ್ಲ ಅಂತಾನೆ. ಆಗ ದೇವಿಕಾ, ಫಿಶ್ ತಿನ್ಸ್ಬೇಕಾದ್ರೆ ಸ್ಪೂನ್ ಇಂದ ನೈಫ್ ಇಂದ ಹೇಗೆ ತಿನ್ಸೋದು, ಅವರು ಬ್ರೆಡ್ ಅನ್ನ ಕೈಯಿಂದ ತಾನೇ ಮುರಿತಾರೆ, ಬ್ರೆಡ್ ಏನು ಹಾಗೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗಿ ಬಾಯಿಗೆ ಹೋಗುತ್ತಾ ಅಂತ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾತಾಡ್ತಾಳೆ. ಆಗ ಲಾಯರ್, ಅನಿರುದ್ಧ್ ಅವರ ಮೇಲೂ ನೀವು ಮನೆ ಕೆಲಸಗಳಲ್ಲಿ ಭಾಗಿಯಾಗುವುದಿಲ್ಲ ಅಂತ ಚಾರ್ಜಸ್ ಹಾಕಿದ್ದಾರೆ, ಮತ್ತೆ ದೇವಿಕಾಗೆ ಈಗಾಗಲೇ ನಿಮ್ಮನ್ನ ಅನ್ಫಿಟ್ ಮದರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ, ಈಗ ನೀವು ಮೆಂಟಲ್ ಅನ್ಫಿಟ್ ಇದ್ದೀರಾ ಅಂತ ಪ್ರೂವ್ ಮಾಡೋಕೆ ನೋಡ್ತಾರೆ. ಹೆದರ್ಬೇಡಿ, ಈ ಕೇಸ್ ನಾವು ಗೆಲ್ತೀವಿ, ಆದ್ರೆ ಈ ಕೇಸ್ ಮುಗಿದ ಮೇಲೆ ಸಾಧ್ಯವಾದರೆ ನೀವು ಇಂಡಿಯಾಗೆ ಅಥವಾ ಬೇರೆ ಯಾವುದಾದ್ರೂ ಯುರೋಪಿಯನ್ ಕಂಟ್ರೀಸ್ಗೆ ಹೊರಟು ಬಿಡಿ, ಇಲ್ಲ ಅಂದ್ರೆ ಇಲ್ಲಿನ ವೆಲ್ಫೇರ್ ಆಫೀಸರ್ಸ್ ನಿಮ್ಮನ್ನ ಗಿಡಗಳ ತರ ಕಾಯ್ತಾ ಇರ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಈಗ 2 ದಿನಗಳ ನಂತರ ಅವಳ ಮಕ್ಕಳನ್ನ ನೋಡೋಕೆ ಅನುಮತಿಯನ್ನ ನೀಡಿರ್ತಾರೆ. ದೇವಿಕಾ ಸಮಯಕ್ಕೆ ಮುಂಚೆನೆ ಹೋಗಿ ಮಕ್ಕಳಿಗೋಸ್ಕರ ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಯ್ಕೊಂಡು ಕೂತಿರ್ತಾಳೆ. ತನ್ನ ಮಕ್ಕಳು ಬಂದ ತಕ್ಷಣ ಎತ್ಕೊಂಡು ಮುದ್ದಾಡ್ತಾಳೆ, ಮಕ್ಕಳಿಗೆ ಆಟದ ಸಾಮಾನು ಕೊಡ್ತಾಳೆ. 1 ವಾರದಿಂದ ಮಕ್ಕಳನ್ನ ಬಿಟ್ಟಿದ್ದ ಕಾರಣ ತುಂಬಾ ಎಮೋಷನಲ್ ಆಗಿ ಕಣ್ಣೀರಿಡ್ತಾ ಆಟ ಆಡಿಸ್ತಾಳೆ, ಪ್ರೀತಿಯಿಂದ ಮಾತನಾಡಿಸ್ತಾಳೆ. ಅವಳು ಅಳೋದನ್ನ ನೋಡಿದ ಆಫೀಸರ್, ನೀವು ಈ ರೀತಿ ಮಕ್ಕಳ ಮುಂದೆ ಅಳುವ ಹಾಗಿಲ್ಲ, ನೀವು ಈ ರೀತಿ ಫ್ಯಾಮಿಲಿ ಬಾಂಡಿಂಗ್ ಮಾಡೋದ್ರಿಂದ ನೀವು ಇಲ್ಲದೆ ಇದ್ದಾಗ ಮಕ್ಕಳು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ, ಇದರಿಂದ ನಮಗೆ ತೊಂದರೆ ಆಗುತ್ತೆ
ಅಂತ ವಾರ್ನ್ ಮಾಡ್ತಾರೆ. ಆದ್ರೆ ನಮ್ಮ ದೇವಿಕಾ, ನಾನು 3 ದಿನಗಳ ನಂತರ ನನ್ನ ಮಕ್ಕಳನ್ನ ನೋಡ್ತಿದ್ದೀನಿ, ಯಾವ ತಾಯಿಗೆ ಭಾವನೆಗಳು ಹೊರಗಡೆ ಬರೋದಿಲ್ಲ ಹೇಳಿ ಅಂತ ವಾದ ಮಾಡ್ತಿದ್ದ ಹಾಗೆ ಅವರು ಬಂದು ಮತ್ತೆ ಮಕ್ಕಳನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ದೇವಿಕಾ ಎಷ್ಟು ಸಾರಿ ಕೇಳಿದ್ರು ಏನು ಹೇಳಿದ್ರು ನೀವು ಮಕ್ಕಳ ಮುಂದೆ ಅಳುವ ಹಾಗಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ದೇವಿಕಾ ತನ್ನ ನೋವನ್ನ ತನ್ನ ತಂದೆ ತಾಯಿಗಳಿಗೆ ವಿಡಿಯೋ ಕಾಲ್ ಮಾಡಿ ಹೇಳ್ಕೊಂಡಿದ್ದ ಕಾರಣ ಅವರ ತಂದೆ ತಾಯಿ ನಾರ್ವೆಗೆ ಬರ್ತಾರೆ. ದೇವಿಕಾ ಅನಿರುದ್ಧ್ ಮೊದಲನೇ ದಿನ ಕಮಿಟಿ ಹಿಯರಿಂಗ್ ಗೆ ಹೋಗುವ ಮುಂಚೆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಹೋಗ್ತಾಳೆ. ಕಮಿಟಿಯಲ್ಲಿ ಅವರ ಮೊದಲ ಮಗು ಖುಷಿಯಿಂದ ಕುಣಿಯೋದನ್ನ ನೋಡ್ತಾರೆ. ಅದನ್ನ ಕಮಿಟಿಗೆ ತೋರಿಸಿದ ಲಾಯರ್ ಸುನಿಲ್ ಕಪೂರ್, ಬೇಕಿದ್ರೆ ಈ ಫ್ಯಾಮಿಲಿ ಈ ವಿಡಿಯೋದಲ್ಲಿ ತೋರಿಸುವಂತೆ ಹ್ಯಾಪಿ ಫ್ಯಾಮಿಲಿ ಅನಿಸುವವರೆಗೂ ನೀವು ಮಗುವನ್ನು ರಿಟರ್ನ್ ಮಾಡಬೇಡಿ. ಇವರು ಯಾವ್ದಾದ್ರು ನಿಯಮಗಳನ್ನ ಉಲ್ಲಂಘಿಸಿದ್ದಾರಾ? ಇಲ್ಲಿಗೆ ಬಂದು 12 ವರ್ಷ ಆದ್ರೂ ಅನಿರುದ್ಧ್ ಹೆಸರಲ್ಲಿ ಒಂದು ಟ್ರಾಫಿಕ್ ಟಿಕೆಟ್ ಕೂಡ ಇಲ್ಲ. ಅಷ್ಟು ಚೆನ್ನಾಗಿ ದೇಶದ ನಿಯಮಗಳನ್ನ ಪಾಲಿಸುತ್ತಾ ಬದುಕಿದ್ದಾರೆ. ಅವರ ಸಂಸ್ಕೃತಿ ಮತ್ತು ಹವ್ಯಾಸಗಳು ವ್ಯತ್ಯಾಸ ಇರಬಹುದು. ಇಂಡಿಯಾದಲ್ಲಿ ಮಕ್ಕಳಿಗೆ ಕೈಯಿಂದ ತಿನ್ನಿಸುವ ಸಂಸ್ಕೃತಿ ಇದೆ. ಕೆಟ್ಟ ದೃಷ್ಟಿಗಳು ತನ್ನ ಮಕ್ಕಳ ಮೇಲೆ ಬೀಳದಿರಲಿ ಅಂತ ಕಪ್ಪು ದೃಷ್ಟಿಪಟ್ಟನ್ನ ಇಡ್ತಾರೆ. ಅದು ಕ್ರೈಮ್ ಅಲ್ಲ, ಕಲ್ಚರಲ್ ಡಿಫರೆನ್ಸ್ ಅಷ್ಟೇ. ವೈವಿಧ್ಯತೆ ಅನ್ನೋದು ನಮ್ಮ ಸಮಾಜವನ್ನ ಕೆಡಿಸೋದಿಲ್ಲ, ಇನ್ನಷ್ಟು ಶ್ರೀಮಂತಗೊಳಿಸುತ್ತೆ. ನನಗನಿಸುತ್ತೆ ವೆಲ್ಫ್ರೆಡ್ ಮಕ್ಕಳ ಕಲ್ಯಾಣದ ಹೆಸರಲ್ಲಿ ಕುಟುಂಬಗಳನ್ನ ಒಡೆಯುತ್ತಿದೆ. ಮಕ್ಕಳನ್ನ ನಾವು ಅವರ ತಂದೆ ತಾಯಿಗಳಿಂದ ದೂರ ಮಾಡಿ ಕಿಂಡರ್ ಗಾರ್ಡನ್ ಗೆ ಹಾಕೋದ್ರಿಂದ ಯಾವ ಅನುಕೂಲ ಆಗುತ್ತೆ? ಮಕ್ಕಳಿಗೆ ವಿಧಿ ಇಲ್ಲದೆ ತನ್ನ ತಂದೆ ತಾಯಿಯನ್ನ ಬಿಟ್ಟು ಇರಬೇಕಾಗುತ್ತೆ. ಇಲ್ಲಿ ಸೆಕ್ಷನ್ 4/6 ಅಪ್ಲಿಕೇಬಲ್ ಆಗಲ್ಲ. ಹಾಗಾಗಿ ನಿಮ್ಮಲ್ಲಿ ದಯವಿಟ್ಟು ಅವರ ಬಯೋಲಾಜಿಕಲ್ ತಂದೆ ತಾಯಿಗೆ ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಮನವಿ ಇಡ್ತಾರೆ. ಆಗ ಕಮಿಟಿ ಚೇರ್ಮನ್, ಮಕ್ಕಳ ತಾಯಿಯ ಮೇಲೆ ಗಂಭೀರ ಆರೋಪಗಳಿವೆ, ಅದರ ಬಗ್ಗೆ ವಿಚಾರಣೆ ಆಗಬೇಕು, ಆದರೂ ಅದಕ್ಕೆಲ್ಲ ಸಮಯ ಇರೋದ್ರಿಂದ ಕಮಿಟಿ ಮಕ್ಕಳನ್ನ ಅವರ ತಂದೆ ತಾಯಿಗೆ ಹ್ಯಾಂಡ್ ಓವರ್ ಮಾಡಲು ಒಪ್ಪಿರುತ್ತದೆ ಅಂತ ನಿರ್ಧಾರ ಮಾಡ್ತಾರೆ. ಇದರಿಂದ ಖುಷಿಯಾಗಿ ಮನೆಗೆ ಬಂದ ಫ್ಯಾಮಿಲಿ ಮಾರನೇ ದಿನ ದೇವರಿಗೆ ಪೂಜೆ ಮಾಡಿ ಖುಷಿಯಿಂದ ಸ್ಟ್ಯಾವೆಂಜರ್ ನಲ್ಲಿರುವ ವೆಲ್ಫ್ರೆಡ್ ಶೆಲ್ಟರ್ ಹೋಮ್ ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ರೆ ಅಲ್ಲಿನ ಸಿಬ್ಬಂದಿ ಜಡ್ಜ್ಮೆಂಟ್ ಮೇಲೆ ಸ್ಟೇ ಆರ್ಡರ್ ಬಂದಿದೆ, ಕ್ಷಮಿಸಿ ಮಕ್ಕಳನ್ನ ಇವತ್ತು ರಿಲೀಸ್ ಮಾಡ್ತಿಲ್ಲ ಅಂತಾರೆ. ಇದನ್ನ ಕೇಳಿ ತಕ್ಷಣ ತಬ್ಬಿಬ್ಬಾದ ದೇವಿಕಾ, ಯಾಕೆ ಏನಾಯ್ತು? ಯಾಕೆ ನನ್ನ ಮಕ್ಕಳನ್ನ ಬಿಡೋದಿಲ್ಲ? ನಮ್ಮ ಲಾಯರ್ ಸುನಿಲ್ ಕಪೂರ್ ಎಲ್ಲಿ? ಹಾಗೆ ಹೀಗೆ ಅಂತೆಲ್ಲ ಕೂಗಾಡಿ ಬಿಡ್ತಾಳೆ. ನಮಗೆ ಸಿಕ್ಕಿರುವ ಸಾಕ್ಷಿಗಳ ಪ್ರಕಾರ ನಿಮ್ಮ ಮನೆ ಮಕ್ಕಳನ್ನ ಸಾಕಲು ಅನುಕೂಲವಾಗಿಲ್ಲ ಮತ್ತು ಮಕ್ಕಳ ತಾಯಿಯ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂತ ತಿಳಿದು ಬಂದಿದೆ. ಈಗ ಈ ಕೇಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ದಾಖಲಾಗಿದೆ, ನೀವು ಕೋರ್ಟ್ ಅಲ್ಲಿ ಬಂದು ಮಾತನಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದರಿಂದ ಅಪ್ಸೆಟ್ ಆದ ತಾಯಿ ದೇವಿಕಾ ತನ್ನ ಮಕ್ಕಳನ್ನ ಅಲ್ಲಿದ್ದ ಎಲ್ಲಾ ರೂಮ್ ಗಳಲ್ಲಿ ಹುಡುಕ್ತಾಳೆ. ಆದ್ರೆ ಮಕ್ಕಳು ಎಲ್ಲೂ ಸಿಗ್ತಿಲ್ಲ. ತುಂಬಾ ಟೆನ್ಷನ್ ಆಗ್ತಾಳೆ. ತನ್ನ ಮಕ್ಕಳು ವಾಪಸ್ ಸಿಗ್ತಾರೆ ಅಂತ ಬಂದ್ರೆ ಈಗ ನಿರಾಸೆಯಾಗಿದೆ. ಆಕೆಗೆ ತಡ್ಕೊಳ್ಳೋಕೆ ಆಗದಿರುವಷ್ಟು ನೋವಾಗ್ತಿದೆ. ಅಲ್ಲಿನ ಸಿಬ್ಬಂದಿಗಳ ಜೊತೆ ಗಲಾಟೆ ಮಾಡ್ತಾಳೆ. ಆ ಮಟಿಲ್ಡಾ ಮತ್ತು ಸಿಯಾ ಇವಳ ವರ್ತನೆಯನ್ನ ವಿಡಿಯೋ ಮಾಡ್ಕೋತಾರೆ. ಯಾರು ಎಷ್ಟೇ ಹೇಳಿದ್ರು ಒಳ್ಳೆ ಚಿಕ್ಕ ಮಕ್ಕಳ ತರ ದೇವಿಕಾ ಹಠ ಹಿಡಿದಿದ್ದಾಳೆ. ಅಲ್ಲಿಂದ ವಾಪಸ್ ಕಾರಲ್ಲಿ ಹೋಗ್ಬೇಕಾದ್ರೆ ಲಾಯರ್ ಸುನಿಲ್ ಕಪೂರ್ಗೆ ಕಾಲ್ ಮಾಡಿ, ಕಪೂರ್ ಜಿ ನೀವ್ ಯಾಕೆ ಇವತ್ತು ಬಂದಿಲ್ಲ? ಅವರು ನಮ್ಮ ಮಕ್ಕಳನ್ನ ಕೊಟ್ಟಿಲ್ಲ ಅಂತ ಗೋಳಾಡ್ತಾ ಹೇಳ್ತಾಳೆ. ಕಮಿಟಿ, ನಾನು ಈ ಕೇಸ್ ಅಲ್ಲಿ ನಿಮ್ಮ ಪರವಾಗಿ ಭಾವನಾತ್ಮಕವಾಗಿ ವರ್ತಿಸ್ತಿದ್ದೀನಿ ಅಂತ ನನ್ನನ್ನ ಈ ಕೇಸಿಂದ ದೂರ ಇಟ್ಟಿದ್ದಾರೆ. ಈಗ ಈ ಕೇಸ್ ಹೈಕೋರ್ಟ್ ಗೆ ಹೋಗುತ್ತೆ, ನಂತರ ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನಾರ್ವೆ ಗವರ್ಮೆಂಟ್ ಡೇನಿಯಲ್ ಎಂಬ ಮತ್ತೊಬ್ಬ ಲಾಯರ್ ನ ಅಪಾಯಿಂಟ್ ಮಾಡಿದೆ. ಮೊದಲನೇ ಬಾರಿ ಕೋರ್ಟ್ ಹಿಯರಿಂಗ್ ಕರೀತಾರೆ. ಕೋರ್ಟ್ ಅಲ್ಲಿ ವೆಲ್ಫೇರ್ ಕಮಿಟಿ ಸಿಬ್ಬಂದಿ ಚೈಲ್ಡ್ ವೆಲ್ಫೇರ್ ಆಕ್ಟ್ 20 ಜುಲೈ 1992 ಪ್ರಕಾರ ಚೈಲ್ಡ್ ವೆಲ್ಫೇರ್ ಸೇವೆಗಳಿಗೆ ಸಂಬಂಧಿಸಿದಂತೆ ಈ ಪೋಷಕರು ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಉತ್ತಮವಾದ ವಾತಾವರಣವನ್ನ ಕಾಪಾಡಿಕೊಳ್ಳಲು ಅಸಮರ್ಥರಾಗಿದ್ದಾರೆ. ಇವರನ್ನ 10 ವಾರಗಳ ಕಾಲ 24 ವಿಧಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡಲಾಗಿದೆ. ಇನ್ವೆಸ್ಟಿಗೇಷನ್ ಪ್ರಕಾರ ನಮ್ಮ ಟೀಮ್ ದೇವಿಕಾ ಚಟರ್ಜಿ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಹಾಗೂ ಆಕೆಯ ನಡವಳಿಕೆ ಯಾವಾಗ ಹೇಗೆ ಎಂದು ಹೇಳುವುದಕ್ಕೆ ಆಗಲ್ಲ ಅಂತ ರಿಪೋರ್ಟ್ ಮಾಡಿದ್ದಾರೆ ಎಂದು ಹೇಳಿ ಕಿಂಡರ್ ಗಾರ್ಡನ್ ಸಿಬ್ಬಂದಿಗಳು ದೇವಿಕಾ ಬಗ್ಗೆ ಕೊಟ್ಟಿರುವ ಫೀಡ್ಬ್ಯಾಕ್ ನ ವಿಡಿಯೋ ಮತ್ತು ಮೊದಲನೇ ಮಗನ ಸ್ಕೂಲ್ ಟೀಚರ್ ದೇವಿಕಾ ತನ್ನ ಮಕ್ಕಳ ಎಜುಕೇಶನ್ ಬಗ್ಗೆ ಅಷ್ಟು ನಿಗಾ ವಹಿಸೋದಿಲ್ಲ, ಅವಳು ನಾವು ಕೊಟ್ಟ ಪ್ರಾಜೆಕ್ಟ್ ಅನ್ನ ಮಕ್ಕಳಿಂದ ಸಬ್ಮಿಟ್ ಮಾಡಿಸಲಿಲ್ಲ ಅಂತ ಹೇಳಿರುವ ವಿಡಿಯೋ ಪ್ಲೇ ಮಾಡ್ತಾರೆ. ಆಗ ಲಾಯರ್ ಡೇನಿಯಲ್ ಚೈಲ್ಡ್ ವೆಲ್ಫೇರ್ ಮುನ್ಸಿಪಲ್ ಹೆಡ್ ಅಡ್ಮಿನಿಸ್ಟ್ರೇಟರ್ ಸ್ಟೇಟ್ಮೆಂಟ್ ಪ್ರಕಾರ ಮಕ್ಕಳನ್ನ ದೀರ್ಘಕಾಲದವರೆಗೂ ಸಾಕಲು ವೆಲ್ಫೇರ್ ಅಲ್ಲಿ ಅಗತ್ಯ ಸಂಪನ್ಮೂಲಗಳು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮಕ್ಕಳ ಅವರ ಹೆತ್ತ ತಂದೆ ತಾಯಿಗಳ ಹತ್ರ ಬೆಳೆಯೋಕೆ ಬಿಡೋದು ಒಳ್ಳೆಯದು ಅಂತ ವಾದ ಮಂಡಿಸ್ತಾನೆ. ಈ ಡೇನಿಯಲ್ ದೇವಿಕಾ ಕಡೆ ಸ್ವಲ್ಪ ವೀಕ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಿದ್ದಾನೆ. ಇದನ್ನ ಅಬ್ಸರ್ವ್ ಮಾಡಿದ ದೇವಿಕಾ ನಮ್ಮ ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಹೇಳಿ ಅಂತ ಗಂಡನಿಗೆ ಕಿವಿ ಮಾತು ಹೇಳೋದನ್ನ ಕೇಳಿಸಿಕೊಂಡು ಲಾಯರ್ ಡೇನಿಯಲ್, ನನಗೂ ಹಿಂದಿ ಬರುತ್ತೆ, ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ತಾನೆ. ಮತ್ತೆ ಜಡ್ಜ್ಗೆ ಮಟಿಲ್ಡಾ ಮತ್ತು ಸಿಯಾ ಪೋಷಕರಿಗೆ ಇನ್ಫಾರ್ಮ್ ಮಾಡದೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸೆಕ್ಷನ್ 4/6 ಪ್ರಕಾರ ನಿಯಮ ಉಲ್ಲಂಘನೆಯಾಗಿದೆ ಅಂತ ವಾದ ಮಂಡಿಸ್ತಾನೆ. ಆಗ ಕಮಿಟಿ ಲಾಯರ್, ಅದು ನಮ್ಮ ಕೆಲಸದ ಒಂದು ಸ್ಟ್ರಾಟಜಿ, ಮಕ್ಕಳಿಗೆ ಪೋಷಕರಿಂದ ಹಾನಿಯಾಗುತ್ತಿದೆ ಅಂತ ತಿಳಿದು ಬಂದಾಗ ನಾವು ಆ ರೀತಿ ಮಾಡಲೇಬೇಕಾಗುತ್ತೆ, ಅದಕ್ಕೆ ಅವಕಾಶವೂ ಇದೆ ಅಂತ ವಾದ ಮಾಡ್ತಾಳೆ. ಈ ಮಾತನ್ನು ಒಪ್ಪದೆ ಅದಕ್ಕೆ ಎವಿಡೆನ್ಸ್ ಇಲ್ಲ ಅಂತ ಡೇನಿಯಲ್ ಕೇಳಿದಾಗ ಚೈಲ್ಡ್ ವೆಲ್ಫೇರ್ ಲಾಯರ್ ಮತ್ತೊಂದು ವಿಡಿಯೋ ಪ್ಲೇ ಮಾಡ್ತಾಳೆ. ಆ ವಿಡಿಯೋದಲ್ಲಿ ಮೊದಲ ಮಗು ಡೋರ್ ತೆಗಿ ಕೇಳಿಕೊಳ್ತಿದ್ದಾಗ ದೇವಿಕಾ ಡೋರ್ ತೆಗೆಯಲಿಲ್ಲ. ಇದನ್ನೇ ಮಕ್ಕಳ ಮುಂದೆ ತುಂಬಾ ಒರಟಾಗಿ ನಡ್ಕೊಂಡಿದ್ದಾರೆ ಎಂದು ದೊಡ್ಡ ಅಪರಾಧದ ರೀತಿಯಲ್ಲಿ ಕೋರ್ಟ್ ಅಲ್ಲಿ ಬಿಂಬಿಸ್ತಾರೆ. ಆ ವಿಡಿಯೋ ನೋಡಿದ ದೇವಿಕಾ, ಆ ಹಿಂದಿನ ದಿನ ನನ್ನ ಮಗು ಕಾರಿನ ಗ್ಲಾಸ್ ಹೊಡೆದು ಹಾಕಿದ್ದ ಕಾರಣ ನಾನು ಹೊರಗಡೆ ಬರೋಕೆ ಬಿಡ್ತಿರ್ಲಿಲ್ಲ, ಅದು ಈ ಸಿಬ್ಬಂದಿಗಳಿಗೂ ಗೊತ್ತು, ಆದರೂ ಅದನ್ನು ತಪ್ಪಾಗಿ ತೋರಿಸ್ತಿದ್ದಾರೆ ಅಂತ ಮಧ್ಯದಲ್ಲಿ ಮಾತಾಡ್ತಾಳೆ. ಆಗ ಜಡ್ಜ್, ನೀವು ಈ ರೀತಿ ಮಧ್ಯದಲ್ಲಿ ಮಾತನಾಡುವ ಹಾಗಿಲ್ಲ ಎಂದು ದೇವಿಕಾಗೆ ಆರ್ಡರ್ ಮಾಡ್ತಾರೆ. ಮಾತಾಡೋಕ್ಕೂ ಆಗದೆ ಮಾತನಾಡದೆ ಇರೋಕ್ಕೂ ಆಗದೆ ದೇವಿಕಾ
ತಡಬಡಾಯಿಸುತ್ತಿದ್ದಾಗ ಡೇನಿಯಲ್, ಇಂಡಿಯನ್ ಪೇರೆಂಟ್ಸ್ ಅವರ ಮಕ್ಕಳ ಜೊತೆ ಅವರದ್ದೇ ಆದ ರೀತಿಯಲ್ಲಿ ಇರ್ತಾರೆ. ಹೆಲ್ತ್, ಡಿಸಿಪ್ಲಿನ್, ಫುಡ್, ಕಲ್ಚರ್ ಎಲ್ಲವೂ ನಮ್ಮ ದೇಶಕ್ಕಿಂತ ಭಿನ್ನವಾಗಿರುತ್ತೆ ಅಂತ ವಾದ ಮಂಡಿಸ್ತಾನೆ. ಆಗ ಕಮಿಟಿ ಲಾಯರ್, ಮಕ್ಕಳು ಯಾವ ದೇಶದಲ್ಲಿದ್ರೇನು, ಮಕ್ಕಳು ಮಕ್ಕಳೇ, ಇದು ನಾರ್ವೆ, ಇಂಡಿಯಾ ಅಲ್ಲ, ಇಲ್ಲಿರುವಾಗ ಇಲ್ಲಿಯ ಕಾನೂನನ್ನ ಪಾಲಿಸಬೇಕು ಅಂತ ವಾದಿಸ್ತಾರೆ. ಆಗ ಜಡ್ಜ್ ಕಮಿಟಿಯಿಂದ ತೋರಿಸಿರುವ ಆಧಾರಗಳ ಮೇಲೆ ಅವರು ಈ ಕೇಸಲ್ಲಿ ಹಾಕಿರುವ ಚಾರ್ಜಸ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಹಾಗಾಗಿ ಮಕ್ಕಳು ಈಗಲೂ ವೆಲ್ಫೇರ್ ಕಮಿಟಿಯ ಕಸ್ಟಡಿಯಲ್ಲಿ ಇರಬೇಕು ಅಂತ ಹೇಳಿ ಜಡ್ಜ್ಮೆಂಟ್ ಪಾಸ್ ಮಾಡಿ ಹೊರಡಬೇಕಾದ್ರೆ ದೇವಿಕಾ ಅಸಹಾಯಕಳಾಗಿ, ಪರಿಸ್ಥಿತಿ ಕೈ ತಪ್ಪಿ ಹೋಗ್ತಿರುವ ನೋವಿನಿಂದ, ಶುಭ್ ಮತ್ತು ಸುಶಿ ನನ್ನ ಮಕ್ಕಳು, ನಾನು ಅವರ ತಾಯಿ, ಆ ಮಕ್ಕಳಿಗೆ ನನ್ನ ಅವಶ್ಯಕತೆ ಇದೆ, ನಾನು ಕೆಟ್ಟ ತಾಯಿ ಅಲ್ಲ, ಕಮಿಟಿ ಸಿಬ್ಬಂದಿಗಳನ್ನು ನಾನು ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ದೇನೆ, ಯಾವತ್ತೂ ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ, ನನ್ನ ಮಕ್ಕಳು ಕೈ ತಪ್ಪಿ ಹೋಗ್ತಾರೆ ಎಂಬ ಭಯದಿಂದ ನಾನು ಕೋರ್ಟ್ ಅಲ್ಲಿ ಮಾತನಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ, ನಾನು ಈಗ ಬಾಯಿ ಮುಚ್ಕೊಂಡಿರ್ತೀನಿ, ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀನಿ, ನೀವು ಹೇಳಿದ ಹಾಗೆ ಮಕ್ಕಳಿಗೆ ಸ್ಪೂನ್ ಮತ್ತು ನೈಫ್ ಅಲ್ಲೇ ತಿನ್ನಿಸ್ತೀನಿ, ನಾನು ನನ್ನ ಗಂಡ ಇನ್ನು ಮುಂದೆ ಯಾವತ್ತೂ ಕಿತ್ತಾಡೋದಿಲ್ಲ, ಇಬ್ಬರು ಚೆನ್ನಾಗಿರ್ತೀವಿ, ನನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ನನ್ನ ಶುಚಿಗೆ ಕೇವಲ 5 ತಿಂಗಳು, ನಾನು ಆ ಮಗುಗೆ ಎದೆ ಹಾಲನ್ನ ಕುಡಿಸ್ಬೇಕು, ದಯವಿಟ್ಟು ನನ್ನ ಮಗುವನ್ನ ನನಗೆ ಕೊಟ್ಟು ಬಿಡಿ ಅಂತ ಅಳ್ತಾ ಅಳ್ತಾ ಗೋಗರಿತಾ ಕೇಳ್ತಾಳೆ. ಆದರೂ ಜಡ್ಜ್ ಮತ್ತೆ ಅಲ್ಲಿ ನೆರೆದಿರುವ ಎಲ್ಲರೂ ಇವಳ ಗೋಳಾಟಕ್ಕೆ ಮುರುಗದೆ ಹೊರಟು ಬಿಡ್ತಾರೆ. ಮನೆಯಲ್ಲಿ ಮಕ್ಕಳಿಲ್ಲದೆ ತಾಯಿ ದೇವಿಕಾ ಪ್ರತಿದಿನ ಸಂಕಟವನ್ನ ಅನುಭವಿಸ್ತಿದ್ದಾಳೆ. ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಬರ್ತಿಲ್ಲ, ಮೂಡ್ ಸರಿ ಇಲ್ಲ, ಯಾವಾಗಲೂ ತನ್ನ ಮಕ್ಕಳದೇ ಚಿಂತೆ. ತನ್ನ 5 ತಿಂಗಳ ಮಗುಗೆ ಮನೆಯಿಂದಾನೆ ತನ್ನ ಎದೆ ಹಾಲನ್ನ ಕರೆದು ಪ್ರತಿದಿನ ವೆಲ್ಫೇರ್ ಸೊಸೈಟಿಗೆ ತಗೊಂಡು ಹೋಗಿ ಕೊಡ್ತಿರ್ತಾಳೆ. ಹೀಗೆ ಮಕ್ಕಳನ್ನ ಬಿಟ್ಟು 2 ತಿಂಗಳು ಕಳೆಯುತ್ತೆ. ನಂತರ ಅವಳ ನಂದಿನಿ ಎಂಬ ಸ್ನೇಹಿತೆ ಸಿಗ್ತಾಳೆ. ದೇವಿಕಾನ ರೇಬಿಯಾ ಹುಸೇನ್ ಎಂಬ ಮಹಿಳೆಯ ಮನೆಗೆ ಕರ್ಕೊಂಡು ಹೋಗಿ ದೇವಿಕಾಗೆ ಪರಿಚಯ ಮಾಡಿಸ್ತಾಳೆ. ರೇಬಿಯಾ ಕೂಡ ಒಬ್ಬ ಲಾಯರ್, ಆದರೆ ಈಕೆ ಡಿಗ್ರಿಯನ್ನ ನಾರ್ವೆ ಗವರ್ಮೆಂಟ್ ರೆಕಗ್ನೈಸ್ ಮಾಡೋದಿಲ್ಲ. ಹಾಗಾಗಿ ಇವಳು ಒಂದು ಅಂಗಡಿಯನ್ನ ನಡೆಸ್ತಿರ್ತಾಳೆ. ವೆಲ್ಫ್ರೆಡ್ ಈ ರೇಬಿಯಾ ಮಕ್ಕಳನ್ನ ಕೂಡ ಫಾಸ್ಟರ್ ಸಿಸ್ಟಮ್ ಗೆ ಹಾಕೊಂಡಿರ್ತಾರೆ. ದೇವಿಕಾಗೆ ನಾರ್ವೆಯಲ್ಲಿ ಈ ವೆಲ್ಫೇರ್ ಕಮಿಟಿ ಮಕ್ಕಳನ್ನ ಪೋಷಿಸುವ ಸಂಸ್ಥೆಯ ಹೆಸರಲ್ಲಿ ಬಿಸ್ನೆಸ್ ಮಾಡ್ತಿದೆ. ಮೊದಲು ನಾರ್ವೆ ಬಡ ದೇಶದಿಂದ ಬರುವ ವಲಸಿಗರನ್ನ ಹಣದಾಸೆ ತೋರಿಸಿ ಇಲ್ಲಿಗೆ ಕರ್ಸ್ಕೊಳ್ತಿದ್ರು. ಇವರನ್ನ ನಂಬಿ ಈ ದೇಶಕ್ಕೆ ಬಂದ ಮೇಲೆ ಅವರ ಮಕ್ಕಳನ್ನ ಅವರಿಂದ ಕಸಿದುಕೊಂಡು ಆ ಮಕ್ಕಳನ್ನ ಮಕ್ಕಳಿಲ್ಲದವರಿಗೆ ಮಾರ್ಕೊಳ್ತಾರೆ. ಇದು ಒಂದು ಆರ್ಗನೈಸ್ಡ್ ಕ್ರೈಮ್. ಈ ಕೆಲಸದಲ್ಲಿ ಲಾಯರ್, ಜಡ್ಜಸ್, ವೆಲ್ಫೇರ್ ಕಮಿಟಿ ಸ್ಟಾಫ್ ಎಲ್ಲರೂ ಪಾಲ್ಗೊಂಡಿರ್ತಾರೆ. ಫಾಸ್ಟರ್ ಸಿಸ್ಟಮ್ ಗೆ ಎಷ್ಟು ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಹಾಕ್ತಾರೋ ಅಷ್ಟು ಹಣವನ್ನ ಅವರು ಮಾಡ್ಕೋಬಹುದು ಅಂತ ಅಲ್ಲಿರುವ ಟೀಚರ್ಸ್ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಮಕ್ಕಳನ್ನ ಹೆದರಿಸ್ತಾರೆ. ಅಲ್ಲಿ ಬೆರಿಟ್ ಹ್ಯಾಸನ್ ಎಂಬ ನನಗೆ ಗೊತ್ತಿರುವ ಮಹಿಳೆ ವಿಡಿಯೋನ ಮಾಡಿದ್ದಾಳೆ ಅಂತ ದೇವಿಕಾ ಮಗುವಿನ ವಿಡಿಯೋ ತೋರಿಸ್ತಾಳೆ. ಇದನ್ನ ನೋಡಿ ಚಿಂತೆಗೀಡಾದ ದೇವಿಕಾ ಇದನ್ನ ತನ್ನ ಗಂಡನಿಗೆ ಹೇಳ್ತಾಳೆ. ಗಂಡ ಅನಿರುದ್ಧ್, ಇವೆಲ್ಲ ಊಹಾಪೋಹಗಳು ಅಷ್ಟೇ, ನಿನಗೆ ಇದನ್ನ ಯಾರು ಹೇಳಿದ್ದು ಅಂತ ಕೇಳ್ತಾನೆ. ಆಗ ದೇವಿಕಾ, ನಿನಗೆ ಗೊತ್ತಿಲ್ಲ ಅನಿರುದ್ಧ್, ಇದೆಲ್ಲ ಅವರು ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದಾರೆ. ನಾವು ಮಕ್ಕಳನ್ನ ಪೋಷಿಸೋದ್ರಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ, ನಮ್ಮ ಮಕ್ಕಳು ಸುರಕ್ಷಿತವಾಗಿಲ್ಲ, ನಮ್ಮ ಪರ ವಾದ ಮಾಡಿದ ಆ ಡೇನಿಯಲ್ ಕೂಡ ಅವರ ಕಡೆಯವನೇ ಅಂತ ಹೇಳ್ತಾಳೆ. ಆಗ ಅನಿರುದ್ಧ್, ನಾನು ಕೆಲವೇ ದಿನಗಳಲ್ಲಿ ಇಲ್ಲಿನ ಸಿಟಿಜನ್ಶಿಪ್ ತೆಗೆದುಕೊಳ್ತಿದ್ದೇನೆ, ನನಗೆ ಸಿಟಿಜನ್ಶಿಪ್ ಸಿಕ್ಕ ಮೇಲೆ ನನ್ನ ಮಕ್ಕಳಿಗೂ ಸಿಗುತ್ತೆ, ಆಗ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬರಬಹುದು ಅಂತ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ದೇವಿಕಾ, ನಾವು ಪ್ರೈವೇಟ್ ಲಾಯರ್ ನ ಇಟ್ಟು ಫೈಟ್ ಮಾಡೋಣ ಅಂತ ಹೇಳಿದಾಗ, ನೋಡು ಅದೆಲ್ಲ ಆಗಲ್ಲ, ಇಲ್ಲಿ ಪ್ರೈವೇಟ್ ಲಾಯರ್ ತುಂಬಾ ಕಾಸ್ಟ್ಲಿ, ನಾನು ಹೇಳೋವರೆಗೂ ನೀನು ಎಲ್ಲೂ ಹೋಗ್ಬೇಡ ಅಂತ ಹೇಳಿ ಮುಖ ತಿರುಗಿಸ್ಕೊಂಡ್ ಬಿಡ್ತಾನೆ. ಗೆಳೆಯರೆ, ಇಲ್ಲಿ ತಾಯಿಗೆ ಇರುವ ಮಮಕಾರ ತಂದೆಗೆ ಇಲ್ಲ. ತನ್ನ ಕೆಲಸ ಮತ್ತು ಈ ದೇಶದ ಸಿಟಿಜನ್ಶಿಪ್ ಅಷ್ಟೇ ಅವನಿಗೆ ಮುಖ್ಯ. ಮತ್ತೆ ಪ್ರೈವೇಟ್ ಲಾಯರ್ ನ ಇಟ್ಟು ಖರ್ಚು ಮಾಡೋಕ್ಕೂ ಇವನು ಸಿದ್ಧ ಇಲ್ಲ. ದುಡ್ಡು ಖರ್ಚಾಗುವ ಯಾವ ವಿಷಯಕ್ಕೂ ಇವನು ಕೈಯೇ ಹಾಕಲ್ಲ. ಇದನ್ನ ಅರ್ಥ ಮಾಡ್ಕೊಂಡ ದೇವಿಕಾ ತನ್ನ ಮಕ್ಕಳನ್ನ ನೋಡ್ಕೊಳ್ತಿದ್ದ ಫಾಸ್ಟರ್ ಪೇರೆಂಟ್ಸ್ ಮನೆಗೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಅವರು ಬ್ಯುಸಿ ಆಗಿರೋದನ್ನ ಗಮನಿಸಿಕೊಂಡು ಅವರಿಗೆ ಗೊತ್ತಾಗದ ಹಾಗೆ ಮಕ್ಕಳನ್ನ ಕರ್ಕೊಂಡು ಬಂದು ಕಾರ್ ಹತ್ತಿ ಹೋಗ್ಬಿಡ್ತಾಳೆ. ನಂತರ ಟ್ಯಾಕ್ಸಿ ಇಳಿದು ಬಸ್ಗೆ ಹೋಗ್ತಾಳೆ. ಬಸ್ಸಲ್ಲೇ ನಾರ್ವೆಯ ಪಕ್ಕದ ದೇಶ ಸ್ವೀಡನ್ಗೆ ಹೋಗ್ತಾಳೆ. ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ಪಾಸ್ಪೋರ್ಟ್ ಎಂಟ್ರಿ ಮಾಡಿಸಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಇಂಡಿಯಾಗೆ ಹೋಗ್ಬಿಡೋ ಪ್ಲಾನ್ ಮಾಡಿರ್ತಾಳೆ. ಆದ್ರೆ ಅವಳು ಮಕ್ಕಳನ್ನ ಕರ್ಕೊಂಡು ಹೋಗಿರೋ ವಿಷಯ ಅಷ್ಟೊತ್ತಿಗಾಗಲೇ ಪೊಲೀಸ್ಗೆ ತಲುಪಿ ಸ್ವೀಡನ್ ಬಾರ್ಡರ್ ಪೊಲೀಸ್ ಸ್ಟೇಷನ್ ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಆಗ ಬಾರ್ಡರ್ ಕಂಟ್ರೋಲ್ ನ ಪೊಲೀಸ್ ಇವಳನ್ನ ಅರೆಸ್ಟ್ ಮಾಡಿ ಅವಳ ಕೈಯಿಂದ ಮಕ್ಕಳನ್ನ ಕಿತ್ಕೋತಾರೆ. ತನ್ನ ಪ್ರಯತ್ನ ವ್ಯರ್ಥ ಆಯ್ತಲ್ಲ ಅಂತ ದೇವಿಕಾ ತುಂಬಾ ಗಲಾಟೆ ಮಾಡ್ತಾಳೆ, ಪೊಲೀಸವ್ರಿಗೂ ಹೊಡಿತಾಳೆ. ಬಾರ್ಡರ್ ಪೊಲೀಸ್ ಹತ್ರ ಗಂಡ ಅನಿರುದ್ಧ್, ದೇವಿಕಾ ತಂದೆ ಮತ್ತು ಲಾಯರ್ ಡೇನಿಯಲ್ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಆಕೆಯ ಮನಸ್ಸು ಈಗ ಸರಿ ಇಲ್ಲ, ಖಿನ್ನತೆಯಲ್ಲಿದ್ದಾಳೆ, ಮಕ್ಕಳನ್ನ ಕಳ್ಕೊಂಡ ಕಾರಣ ತುಂಬಾ ನೋವನ್ನ ಅನುಭವಿಸ್ತಿದ್ದಾಳೆ, ದಯವಿಟ್ಟು ಅರ್ಥ ಮಾಡ್ಕೊಂಡು ಜೈಲಿಗೆ ಹಾಕದ ಹಾಗೆ ಬಿಟ್ಟು ಕಳಿಸಿ ಅಂತ ಕೇಳ್ಕೊತಾರೆ. ಇದನ್ನೆಲ್ಲ ಕೇಳಿದ ಪೊಲೀಸ್ ಈ ವಿಷಯವನ್ನ ವೆಲ್ಫೇರ್ ಕಮಿಟಿಗೆ ತಿಳಿಸಿ ಅವಳನ್ನ ಬಿಟ್ಟು ಕಳಿಸ್ತಾರೆ. ನಂತರ ಎಲ್ಲರೂ ಮನೆಗೆ ಹೋದ ಮೇಲೆ ಅನಿರುದ್ಧ್ ದೇವಿಕಾಗೆ, ನೀನು ಏನ್ ಅನ್ಕೊಂಡಿದ್ಯಾ, ನಾನು ಹೇಳಿದ್ದೆ ಅಲ್ವಾ, ನನ್ನನ್ನ ಹೇಳ್ದೆ ಕೇಳದೆ ಎಲ್ಲಿಗೆ ಹೋಗ್ಬೇಡ, ನನಗೆ ಹೇಳ್ದೆ ಏನು ಮಾಡ್ಬೇಡ ಅಂತ ಅಂದಾಗ ದೇವಿಕಾ, ನಾನು ನಿನ್ನ ಹತ್ರ ಏನ್ ಹೇಳ್ಕೊಂಡ್ರು ಪ್ರಯೋಜನ ಇಲ್ಲ, ನೀನು ಏನನ್ನು ಮಾಡಲ್ಲ, ನೀನು ಹಾಗೆ ಏನು ಮಾಡದೆ ಕೂರೋಕೆ ನನ್ನ ಕೈಲಿ ಆಗಲ್ಲ, 3 ತಿಂಗಳು ಕಳೆದಿದೆ, ನಾನು ಇನ್ನೂ ಕಾಯೋದಕ್ಕಾಗಲ್ಲ ಅಂತ ಕೂಗಾಡ್ತಾಳೆ. ಆಗ ಅನಿರುದ್ಧ್, ಅದಕ್ಕೋಸ್ಕರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ, ನನಗೆ ಸಿಟಿಜನ್ಶಿಪ್ ಕೊಡದೆ ಗಡಿಪಾರ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತಾನೆ. ಆಗ ಕೋಪದಿಂದ ದೇವಿಕಾ, ನಿನಗೆ ಸಿಟಿಜನ್ಶಿಪ್ ಬಿಟ್ರೆ ಬೇರೆ ಯೋಚನೆ ಇದೆಯಾ ಅಂತ ಗಂಡನ ಮೇಲೆ ಕೂಗಾಡ್ತಾಳೆ. ತಕ್ಷಣ ಕೋಪದಲ್ಲಿ ಕಪಾಳಕ್ಕೆ ಹೊಡಿತಾನೆ. ಒಂದು ಕ್ಷಣವೂ ತಡ ಮಾಡದೆ ದೇವಿಕಾ ಕೂಡ ತಿರುಗಿಸಿ ಅವನ ಕಪಾಳಕ್ಕೆ ಹೊಡೆದ್ಬಿಡ್ತಾಳೆ. ಕೋಪಗೊಂಡ ಅನಿರುದ್ಧ್ ಅವಳನ್ನ ಎಳ್ಕೊಂಡು ಹೋಗಿ ರೂಮಲ್ಲಿ ಕೂಡಿ ಹಾಕ್ಬಿಡ್ತಾನೆ.
ಬಿಡ್ತಾನೆ. ನಂತರ ಕೋರ್ಟ್ ಅಲ್ಲಿ ಇನ್ನೊಂದು ಹಿಯರಿಂಗ್ ಆಗುತ್ತೆ. ಅಷ್ಟರೊಳಗೆ ಈಗ ಮಕ್ಕಳನ್ನ ನೋಡ್ಕೊಳ್ತಿರೋರು ದೇವಿಕಾ ಮಗು ಎತ್ಕೊಂಡಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಸ್ಟೇಬಲ್ ಮೈಂಡ್ ಮದರ್ ಅಂತ ಕ್ಯಾಪ್ಷನ್ ಹಾಕಿ ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಈ ಹಿಯರಿಂಗ್ ಅಲ್ಲಿ ದೇವಿಕಾ ಮತ್ತೆ ಆ ವಿಷಯನ ಹಿಂದಿಲಿ ಪ್ರಶ್ನೆ ಮಾಡಿ ಜಡ್ಜ್ ಇಂದ ಬಯಸ್ಕೋತಾಳೆ. ಮುಂದಿನ ಹಿಯರಿಂಗ್ ಅಲ್ಲಿ ದೇವಿಕಾ ಕೋರ್ಟ್ ಅಲ್ಲಿ ಮಾತನಾಡಬಾರದು ಅಂತ ಆದೇಶ ಹೊರಡಿಸಿರುತ್ತೆ. ಮತ್ತೆ ಅವಳ ಮೇಲೆ ಒಟ್ಟು 8 ಚಾರ್ಜಸ್ ಹಾಕಿರುತ್ತೆ. ಮೊದಲನೇದು, ತಾಯಿಯ ಮಾನಸಿಕ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಅವಳು ಮಕ್ಕಳನ್ನ ನೋಡ್ಕೊಳ್ಳಲು ಅರ್ಹಳಿಲ್ಲ ಅಂತ. 2, ಮಕ್ಕಳುಗಳನ್ನ ತಂದೆ ತಾಯಿ ಜೊತೆಯಲ್ಲಿ ಮಲಗಿಸ್ಕೊಳ್ತಾರೆ. 3, ತಾಯಿ ಮಗುವಿಗೆ ಕೈಯಿಂದ ತಿನ್ನಿಸ್ತಾಳೆ ಅಂತ. 4, ಮಗುವಿಗೆ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಇದೆ, ಅದಕ್ಕೆ ತಾಯಿ ಎಕ್ಸ್ಟ್ರಾ ಕೇರ್ ತಗೊಳ್ತಿಲ್ಲ. 5, ಗಂಡ ಮನೆ ಕೆಲಸಗಳಲ್ಲಿ ಸಹಾಯ ಮಾಡೋದಿಲ್ಲ. 6, ತಾಯಿ ಮಗುವನ್ನ ಮನೆಯಿಂದ ಆಚೆ ಇರಿಸಿ ಡೋರ್ ಲಾಕ್ ಮಾಡ್ತಾಳೆ. 7, ತಾಯಿ ಮಗುವನ್ನ ತುಂಬಾ ಪ್ರೀತಿಸ್ತಾಳೆ. 8, ತಾಯಿ ಮಗುವನ್ನ ಗವರ್ಮೆಂಟ್ ಫೆಸಿಲಿಟಿಯಿಂದ ಕಿಡ್ನಾಪ್ ಮಾಡಿದ್ದಾಳೆ. ಇಷ್ಟು ಚಾರ್ಜಸ್ ನ ಆ ನಾರ್ವೆ ಗವರ್ಮೆಂಟ್ ದೇವಿಕಾ ಮೇಲೆ ಹಾಕಿದ್ದಾರೆ. ಈಗ ಇಂಡಿಯಾದಿಂದ ಮಿನಿಸ್ಟರ್ ವಸುಧಾ ಕಾಮತ್ ಟೆಲಿಕಾಂ ಟ್ರೀಟಿ ವಿಷಯವಾಗಿ ಮಾತನಾಡಲು ನಾರ್ವೆಗೆ ಬರ್ತಾರೆ ಅಂತ ನ್ಯೂಸ್ ಅಲ್ಲಿ ಅನೌನ್ಸ್ ಆಗುತ್ತೆ. ಈ ಸಲ ಕೋರ್ಟ್ ಹಿಯರಿಂಗ್ ಅಲ್ಲಿ ಡೇನಿಯಲ್ ವೆಲ್ಫ್ರೆಡ್ ನ ಸೈಕಾಲಜಿಸ್ಟ್ ಯಾವತ್ತು ದೇವಿಕಾನ ಪರ್ಸನಲ್ ಆಗಿ ಮೀಟ್ ಮಾಡೇ ಇಲ್ಲ, ಆದ್ರೂ ಅವಳು ಮೆಂಟಲಿ ಅನ್ಸ್ಟೇಬಲ್ ಅಂತ ರಿಪೋರ್ಟ್ ಹೇಗೆ ನೀಡಿದ್ದಾರೆ ಆರೋಪ ಮಾಡ್ತಾನೆ. ಮತ್ತೆ ವೆಲ್ಫ್ರೆಡ್ ನ ಎಕ್ಸ್ ಎಂಪ್ಲಾಯಿ ಬೆರಿತ್ ಹ್ಯಾನ್ಸನ್ ನ ಕೋರ್ಟ್ ಗೆ ಕರೆಸಿರ್ತಾನೆ. ಆಕೆ, ನಾನು ಕಳೆದ 4 ವರ್ಷದಿಂದ ನಾನು ಹಲವು ಮಕ್ಕಳು ಪೋಷಕರಿಂದ ಬೇರ್ಪಡಿಸೋದನ್ನ ನೋಡಿದ್ದೀನಿ. ದೇವಿಕಾ ಮಗು ಯಾವಾಗಲೂ ತಾಯಿಗೋಸ್ಕರ ಅಳುತ್ತಿತ್ತು. ಅದಕ್ಕೆ ದೇವಿಕಾನ ಸಪೋರ್ಟ್ ಗ್ರೂಪ್ ಇಂದ ಕಾಂಟ್ಯಾಕ್ಟ್ ಮಾಡಲು ಟ್ರೈ ಮಾಡಿದ್ದೆ, ಹಾಗಾಗಿ ನನ್ನ ಕೆಲಸದಿಂದ ತೆಗೆದಿದ್ದಾರೆ. ಅಲ್ಲಿ ದೇವಿಕಾ ಮಗುವನ್ನ ಸರಿಯಾಗಿ ನೋಡ್ಕೊಳ್ಳದೆ ಕೂಡಿ ಹಾಕಿದ್ದಾರೆ. ನಾನು ಇದನ್ನೆಲ್ಲ ಮೊದಲೇ ಹೇಳಿದಿದ್ರೆ ವೆಲ್ಫ್ರೆಡ್ ನನ್ನ ಮಕ್ಕಳನ್ನ ತೆಗೆದುಕೊಂಡು ಬಿಡ್ತಿದ್ರು. ವೆಲ್ಫ್ರೆಡ್ ಈ ರೀತಿ ಎಲ್ಲವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೆ. ದೇವಿಕಾ ಮಗ ತಾಯಿಗಾಗಿ ಹೇಳುವ ವಿಡಿಯೋ ನನ್ನ ಬಳಿ ಇತ್ತು, ಆದ್ರೆ ವೆಲ್ಫ್ರೆಡ್ ಸಿಬ್ಬಂದಿ ನನ್ನ ಫೋನ್ ಕಿತ್ಕೊಂಡು ಆ ವಿಡಿಯೋ ಡಿಲೀಟ್ ಮಾಡಿದ್ರು ಅಂತ ಜಡ್ಜ್ ಮುಂದೆ ಹೇಳ್ತಾಳೆ. ಆಗ ವೆಲ್ಫ್ರೆಡ್ ಲಾಯರ್, ದೇವಿಕಾ ಫಾಸ್ಟರ್ ಹೌಸ್ ಅಲ್ಲಿ ಹೊರಟಾಗಿ ನಡೆದುಕೊಂಡ ವಿಡಿಯೋ ಮತ್ತೆ ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ಸಹಕರಿಸದೆ ಪೊಲೀಸರಿಗೆ ಹೊಡೆದ ವಿಡಿಯೋವನ್ನ ಪ್ಲೇ ಮಾಡ್ತಾಳೆ. ಇದನ್ನ ಕಂಡ ಜಡ್ಜ್ ಮಕ್ಕಳನ್ನ ಅನುಮತಿ ಇಲ್ಲದೆ ನಾರ್ವೆ ಬಾರ್ಡರ್ ಇಂದ ಆಚೆ ಕರ್ಕೊಂಡು ಹೋಗಿದ್ದು ನಾನ್ ಬೈಲಬಲ್ ಅಫೆನ್ಸ್, ಅದಕ್ಕಾಗಿ ನಾನು ನಿಮ್ಮನ್ನ ಜೈಲಿಗೆ ಕಳಿಸಬಹುದು. ಇದರಿಂದ ದೇವಿಕಾ ಮಾನಸಿಕ ಅಸ್ವಸ್ಥೆ ಅಂತ ತಿಳಿಯುತ್ತಿದೆ. ಹಾಗಾಗಿ ಕೋರ್ಟ್ ದೇವಿಕಾ ಪಿಟಿಷನ್ ನ ಈ ಸಲವೂ ರಿಜೆಕ್ಟ್ ಮಾಡಿ ಮಕ್ಕಳು 18 ವರ್ಷ ತುಂಬುವವರೆಗೂ ಸರ್ಕಾರದ ವಶದಲ್ಲಿದ್ದು ಅಂತಿಮವಾಗಿ ದತ್ತು ತೆಗೆದುಕೊಳ್ಳುವವರೆಗೆ ಮಕ್ಕಳನ್ನ ನೀಡಬಹುದು ಅಂತ ಆಜ್ಞೆ ಹೊರಡಿಸುತ್ತೆ. ಈ ಸಲ ಕೂಡ ದೇವಿಕಾಗೆ ನಿರಾಶೆಯಾಗಿ ನೋವಿನಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದು ನೋಡಿದ್ರೆ ಅನಿರುದ್ಧ ತಂದೆ ತಾಯಿ ಬಂದಿದ್ದಾರೆ. ದೇವಿಕಾ ಮನೆಗೆ ಬಂದ ತಕ್ಷಣ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಲ್ವಾ ಅಂತ ಅವರ ಅತ್ತೆ ಪ್ರಶ್ನಿಸ್ತಾರೆ. ಆದ್ರೆ ಏನು ಉತ್ತರ ಕೊಡದೆ ತನ್ನ ಪಾಡಿಗೆ ತಾನು ದೇವಿಕಾ ರೂಮ್ಗೆ ಹೋಗ್ಬಿಡ್ತಾಳೆ. ಮಾರನೇ ದಿನ ಮಕ್ಕಳಿಗಾಗಿ ಪ್ರಾರ್ಥಿಸಲು ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿ ನಾರ್ವೆಯಲ್ಲಿ ಇರುವ ಇಂಡಿಯನ್ ಎಂಬಸಿಗೆ ಹೋಗ್ತಾಳೆ. ಇಂಡಿಯನ್ ಎಂಬಸಿಗೆ ಆ ದಿನ ಮಿನಿಸ್ಟರ್ ವಸುಧಾ ಕಾಮತ್ ಬಂದು ಸ್ಪೀಚ್ ಮಾಡಿರ್ತಾರೆ. ಆಗ ಎದ್ದು ನಿಂತು ದೇವಿಕಾ, ನಮಸ್ತೆ ವಸುಧಾ ಮೇಡಮ್, ನಾವು ಕೋಲ್ಕತ್ತಾದಿಂದ ಇಲ್ಲಿಗೆ ವಲಸೆ ಬಂದಿದ್ದೀವಿ. ಈ ದೇಶದಲ್ಲಿ ನಮಗೆ ಅನ್ಯಾಯವಾಗ್ತಿದೆ. ನನ್ನ 2 ಮಕ್ಕಳನ್ನ ನಾರ್ವೆ ಗವರ್ಮೆಂಟ್ ವಶಪಡಿಸಿಕೊಂಡಿದೆ ಅಂತ ಹೇಳ್ಬೇಕಾದ್ರೆ ಈ ಜಾಗ ಈ ರೀತಿಯ ಸಮಸ್ಯೆಗಳನ್ನ ಮಾತನಾಡಲು ಅಲ್ಲ ಅಂತ ಹೇಳ್ತಾರೆ. ಆಗ ದೇವಿಕಾ, ಈ ದೇಶದವರು ನಮಗೂ ನಿಮಗೂ ತುಂಬಾ ಸಾಂಸ್ಕೃತಿಕ ವ್ಯತ್ಯಾಸಗಳಿವೆ ಎಂದು ನನ್ನ ಮಕ್ಕಳನ್ನ ವಶಪಡಿಸಿಕೊಂಡಿದ್ದಾರೆ. ಇಂಥವರ ಜೊತೆ ನೀವು ಟೆಲಿಕಾಂ ಟ್ರೀಟಿ ಮಾಡಲು ಬಂದಿದ್ದೀರಿ. ಇದು ಬರೀ ನನ್ನ ಫ್ಯಾಮಿಲಿ ಮ್ಯಾಟರ್ ಅಲ್ಲ, ನಮ್ಮ ದೇಶದ ಮ್ಯಾಟರ್. ನಾನು ನನ್ನ ಮಕ್ಕಳನ್ನ ನೋಡಿ ತುಂಬಾ ದಿನಗಳು ಕಳೆದು ಬಿಟ್ಟಿವೆ. ನೀವು ಯೋಚನೆ ಮಾಡಿ, ನೀವು ಒಬ್ಬರು ತಾಯಿಯಾಗಿ ಇಂಡಿಯಾದಲ್ಲಿ ನಿಮ್ಮ ಮಕ್ಕಳನ್ನ ನಿಮ್ಮಿಂದ ದೂರ ಮಾಡಿದ್ರೆ ನೀವು ಏನ್ ಮಾಡ್ತಿದ್ರಿ? ಅಲ್ಲಿಂದ ವಲಸೆ ಬಂದ ನಮಗೆ ಆಗುತ್ತಿರುವ ಅನ್ಯಾಯವನ್ನ ಇಂಡಿಯನ್ ಎಂಬಸಿಯಲ್ಲಿ ಹೇಳಿಕೊಳ್ಳದೆ ಬೇರೆಯಲ್ಲಿ ಹೇಳಿಕೊಳ್ಬೇಕು. ದಯವಿಟ್ಟು ಈ ವಿಷಯದಲ್ಲಿ ನನಗೆ ಸಹಾಯ ಮಾಡಿ ಅಂತ ಬೇಡ್ಕೊಳ್ತಾಳೆ. ಆಗ ವಸುಧಾ ಕಾಮತ್ ಇದರ ಬಗ್ಗೆ ವಿಚಾರಿಸಿಕೊಳ್ಳೋದಕ್ಕೆ ತನ್ನ ಅಸಿಸ್ಟೆಂಟ್ ಗೆ ಹೇಳ್ತಾರೆ. ಮತ್ತೆ ಮಾರನೇ ದಿನ ದೇವಿಕಾ ಪುಟ್ಟ ಮಗುವಿನ ಫಾಸ್ಟರ್ ಪೇರೆಂಟ್ಸ್ ಮಗು 2 ಗಂಟೆಗಳ ಒಂದೇ ಸಮನೆ ಹೇಳುತ್ತಿದೆ ಎಂದು ಕಾಲ್ ಮಾಡಿ ತಿಳಿಸಿರ್ತಾರೆ. ತಕ್ಷಣ ಅವರ ಮನೆಗೆ ಓಡಿ ಹೋದ ದೇವಿಕಾ ಮತ್ತು ಅನಿರುದ್ಧ್ ಮಕ್ಕಳನ್ನ ನೋಡಿ ಖುಷಿ ಆಗ್ತಾರೆ. ದೊಡ್ಡ ಮಗು ಗಾರ್ಡನ್ ಅಲ್ಲಿ ಆಟ ಆಡ್ತಿರುತ್ತೆ. ತಂದೆ ಮಾತನಾಡಿಸಲು ಹೋದಾಗ ಆ ಮಗು ಮಾತಾಡೋದಿಲ್ಲ, ಯಾಕಂದ್ರೆ ಇಷ್ಟು ತಿಂಗಳು ಗ್ಯಾಪ್ ಆಗಿದ್ರಿಂದ ತಂದೆಯನ್ನ ಮರೆತು ಬಿಟ್ಟಿದೆ. ಇನ್ನು ಅಳುತ್ತಿದ್ದ ಪುಟ್ಟ ಮಗುಗೆ ದೇವಿಕಾ ಹಾಲು ಕುಡಿಸಿ ಸಮಾಧಾನ ಮಾಡಿ ಅಳುವುದನ್ನ ನಿಲ್ಲಿಸ್ತಾಳೆ. ಪ್ರೀತಿಯಿಂದ ಮುದ್ದಾಡ್ತಾಳೆ. ಆಗ ದತ್ತು ತೆಗೆದುಕೊಂಡಿರುವ ಆ ತಾಯಿ ಮಾರಿಯಾ, ದಯವಿಟ್ಟು ನನ್ನಿಂದ ಈ ಮಕ್ಕಳನ್ನ ತೆಗೆದುಕೊಳ್ಳಬೇಡಿ, ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಕೇಳ್ಕೊಳ್ತಾಳೆ. ದೇವಿಕಾ, ಮಾರಿಯಾ, ನೀನು ತುಂಬಾ ಒಳ್ಳೆಯ ತಾಯಿ ಇರಬಹುದು, ಆದ್ರೆ ನನಗೆ ನನ್ನ ಮಕ್ಕಳು ಬೇಕೇ ಬೇಕು, ಅವರನ್ನ ಬಿಟ್ಟು ನನ್ನ ಕೈಲಿ ಇರೋಕೆ ಆಗಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ತಾನೆ ವಾಪಸ್ ಹೋಗ್ತಾಳೆ. ಈ ಕಡೆ ಇಂಡಿಯಾದಲ್ಲಿ ವಸುಧಾ ಕಾಮತ್ ಪಾರ್ಲಿಮೆಂಟ್ ಅಲ್ಲಿ ತಂದೆ ತಾಯಿಯಿಂದ ಮಕ್ಕಳನ್ನ ಬೇರ್ಪಡಿಸುವ ಹೃದಯ ದೇಶದೊಂದಿಗೆ ನಾವು ಟೆಲಿಕಾಂ ವಹಿವಾಟನ್ನು ಮಾಡೋದಿಲ್ಲ, ನಾವು ಹೇಗೆ ಮಕ್ಕಳನ್ನ ಬಿಡಿಸಬೇಕು ಅಂತ ನಮಗೆ ಬೇರೆ ದೇಶ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಈ ಕೂಡಲೇ ನಾರ್ವೆ ಗವರ್ಮೆಂಟ್ ದೇವಿಕಾ ಮಗಳನ್ನ ಮತ್ತೆ ಇದೇ ರೀತಿ ವಶಪಡಿಸಿಕೊಂಡಿರುವ ಬೇರೆ ತಂದೆ ತಾಯಿಗಳ ಮಕ್ಕಳನ್ನ ಹಿಂದಿರುಗಿಸಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳಿಕೆ ನೀಡಿ ನಾರ್ವೆ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. 5 ತಿಂಗಳ ಮಗುವನ್ನ ವಶಕ್ಕೆ ಪಡ್ಕೊಂಡು ತಾಯಿಯನ್ನ ಖಿನ್ನತೆಗೆ ದೂಡಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಪ ಮಾಡ್ತಾರೆ. ಈಗ ನಾರ್ವೆಯಲ್ಲಿರುವ ಮಕ್ಕಳನ್ನ ಕಳ್ಕೊಂಡಿರುವ ಇಂಡಿಯಾ ಪೋಷಕರು ವೆಲ್ಫ್ರೆಡ್ ಆಫೀಸ್ ಎದುರುಗಡೆ ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅನಿರುದ್ಧ್ ತಮ್ಮ ಅಲ್ಲಿಗೆ ಹೋಗಿರ್ತಾನೆ. ಅವರನ್ನ ವೆಲ್ಫ್ರೆಡ್ ಆಫೀಸರ್ ಕರೆದು, ನೀನು ಈ 2 ಮಕ್ಕಳಿಗೂ 18 ವರ್ಷ ತುಂಬುವವರೆಗೂ ಸಾಕು ತಂದೆಯಾಗಿರ್ತೀನಿ ಅಂತ ಒಪ್ಕೊಂಡ್ರೆ ನಿನಗೆ ಒಂದು ಮಗುಗೆ ವರ್ಷಕ್ಕೆ 50 ಲಕ್ಷ ಅಂದ್ರೆ ಒಟ್ಟು 2 ಮಕ್ಕಳಿಂದ 1 ಕೋಟಿ ಹಣವನ್ನ ಪ್ರತಿ ವರ್ಷ ಗಳಿಸಬಹುದು ಅಂತ ಆಫರ್ ಮಾಡ್ತಾರೆ. ಹಣದಾಸೆಗೆ ಅವನು ಒಪ್ಪಿಕೊಳ್ತಾನೆ. ಇಂಡಿಯನ್ ಗವರ್ಮೆಂಟ್ ಒತ್ತಡದಿಂದ ಈ ಕೇಸನ್ನ ಮತ್ತೆ ರೀಓಪನ್ ಮಾಡಿದ ಕೋರ್ಟ್ ಹಿಯರಿಂಗ್
ಹಿಯರಿಂಗ್ ಕರೀತೆ. ಈ ಬಾರಿ ನಾವು ಈಗಲೂ ಕೂಡ ಅಸಮರ್ಥ ಪೋಷಕರಿಗೆ ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡೋಕೆ ಆಗಲ್ಲ. ಆದ್ರೆ ಅವರ ಒಪ್ಪಿಗೆಯ ಮೇರೆಗೆ ಥರ್ಡ್ ಪಾರ್ಟಿಗೆ ಮಕ್ಕಳನ್ನ ಕೊಡಬಹುದು, ಅಂದ್ರೆ ಫಾಸ್ಟರ್ ಪೇರೆಂಟ್ಸ್. ನಾರ್ವೆ ಗೌರ್ಮೆಂಟ್ ಸಾಕು ತಂದೆ ತಾಯಿಗಳನ್ನ ಅಪಾಯಿಂಟ್ ಮಾಡಬಹುದು, ಹಾಗಾಗಿ ಸಾಕು ತಂದೆ ತಾಯಿಗಳಿಗೆ ಕೊಡಬಹುದು ಅಂತ ಹೇಳ್ತಾರೆ. ಆಗ ದೇವಿಕಾ ಹಾಗಿದ್ರೆ ನನ್ನ ತಂದೆ ತಾಯಿಗೆ ಕೊಡಿ ಅಂತ ಹೇಳ್ತಾಳೆ. ವೆಲ್ಫ್ರೆಡ್ 50 ವರ್ಷ ದಾಟಿದವರಿಗೆ ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡುವ ನಿಯಮ ನಮ್ಮಲ್ಲಿ ಇಲ್ಲ ಅಂತ ಹೇಳುತ್ತೆ. ಆಗ ಅನಿರುದ್ಧ್ ತಮ್ಮ ಅನುರಾಗ್ ಚಟರ್ಜಿ ಹಾಗಿದ್ರೆ ನನ್ನ ವಶಕ್ಕೆ ಕೊಡಿ, ನಾನು ನೋಡ್ಕೋತೀನಿ ಅಂತಾನೆ. ದೇವಿಕಾ ಅನಿರುದ್ಧ್ಗೆ ನಿನ್ನ ತಮ್ಮನಿಗೆ ತಲೆ ಕೆಟ್ಟಿದ್ಯಾ, ಅವನು ಯಾಕಿದ್ರಲ್ಲಿ ಮೂಗು ತೋರಿಸ್ತಿದ್ದಾನೆ ಅಂತ ಕೇಳ್ತಾಳೆ. ಆಗ ಅನಿರುದ್ಧ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಪ್ರೊಸೀಜರ್ ಗೋಸ್ಕರ ವೆಲ್ಫ್ರೆಡ್ ಮಕ್ಕಳನ್ನ ನನ್ನ ತಮ್ಮನಿಗೆ ಹ್ಯಾಂಡ್ ಓವರ್ ಮಾಡ್ಲಿ, ಆಗ ಅವರು ನಮ್ಮ ಜೊತೆ ಇದ್ದಂತೆ ಸಮ. ಈಗ ಮೊದಲು ನಮ್ಮ ಮಕ್ಕಳನ್ನ ಈ ಮುಖಾಂತರ ನಮ್ಮ ಮನೆಗೆ ಕರ್ಕೊಳ್ಳೋಣ, ಮುಂದೆ ಕೇಸ್ ನಮ್ಮ ಪರ ಆಗತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ದೇವಿಕಾನ ಒಪ್ಪಿಸ್ತಾನೆ. ದೇವಿಕಾ ಒಪ್ಪಿ ಸಿಗ್ನೇಚರ್ ಮಾಡ್ತಾಳೆ. ಅಗ್ರಿಮೆಂಟ್ ಪ್ರಕಾರ ಇದಕ್ಕೂ ಮುಂಚೆ ಮಕ್ಕಳನ್ನ ನೋಡ್ಕೊಳ್ತಿದ್ದ ಪೇರೆಂಟ್ಸ್ ನೋವಿನಿಂದ ಅನಿರುದ್ಧ್ ತಮ್ಮನಿಗೆ ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ದೇವಿಕಾ ಇಂಡಿಯಾಗೆ ಬಂದಿರ್ತಾಳೆ. ಟಿವಿಯಲ್ಲಿ ಇದನ್ನ ನೋಡಿ ಖುಷಿ ಪಟ್ಟ ತಾಯಿ ಈಗ ತನ್ನ ಮಕ್ಕಳನ್ನ ನೋಡಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅವರ ಮಾವನ ಮನೆಗೆ ಬರ್ತಾಳೆ. ಅವರ ಮನೆಗೆ ಬರ್ಬೇಕಾದ್ರೆ ಒಂದು ಹೊಸ ಕಾರ್ ನೀವು ನೋಡಬಹುದು. ಮನೆಗೆ ಬಂದು ಮಕ್ಕಳನ್ನ ಕೇಳಿದ್ರೆ ಅನಿರುದ್ಧ್ ತಮ್ಮ ಅತ್ತಿಗೆ ಒಂದು ಪ್ರಾಬ್ಲಮ್ ಇದೆ, ನಾರ್ವೆ ಗೌರ್ಮೆಂಟ್ ನಿಮಗೆ ಮಕ್ಕಳನ್ನ ಭೇಟಿ ಮಾಡೋಕೆ ಅವಕಾಶ ಕೊಡಬಾರದು ಅಂತ ಆರ್ಡರ್ ಮಾಡಿದೆ ಅಂತ ಹೇಳ್ತಾನೆ. ಗಾಬರಿಯಾಗಿ ದೇವಿಕಾ ಮಕ್ಕಳನ್ನ ಮನೆಯಲ್ಲಿ ಹುಡುಕಾಡ್ತಾಳೆ. ಆಗ ಅನಿರುದ್ಧ್ ತಮ್ಮ ಅನುರಾಗ್ ಅಗ್ರಿಮೆಂಟ್ ತೋರಿಸಿ ಈ ಇಂಡಿಯನ್ ನಾರ್ವೆ ಟ್ರೀಟಿ ಪ್ರಕಾರ ನನ್ನ ಮತ್ತೆ ನಾರ್ವೆ ಗೌರ್ಮೆಂಟ್ ಇಬ್ಬರ ಒಮ್ಮತ ಒಪ್ಪಿಗೆ ಇಲ್ಲದೆ ನೀನು ಮಕ್ಕಳನ್ನ ನೋಡುವ ಹಾಗಿಲ್ಲ ಅಂತ ಓದಿ ಹೇಳ್ತಾನೆ. ಇದನ್ನ ಹೇಳೋಕೆ ತನ್ನ ಗಂಡನಿಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಅವನು ಕಾಲ್ ಪಿಕ್ ಮಾಡ್ತಿಲ್ಲ. ಇವರ ಮಕ್ಕಳನ್ನ ಮನೆಯ ರೂಮ್ ಒಳಗಡೆ ಕೂಡಿ ಹಾಕಿ ಲಾಕ್ ಮಾಡ್ಕೊಂಡಿದ್ದಾರೆ. ಈಗ ಅನಿರುದ್ಧ್ ತಾಯಿ ಬಂದು ದೇವಿಕಾನ ಮನೆಯಿಂದ ಆಚೆ ದಬ್ಬಿಸ್ತಾ ಡಿವೋರ್ಸ್ ಅಗ್ರಿಮೆಂಟ್ ಗೆ ಸಿಗ್ನೇಚರ್ ಮಾಡೋಕೆ ಹೇಳ್ತಾಳೆ. ಗೆಳೆಯರೆ, ಇಲ್ಲಿ ಏನಾಗ್ತಿದೆ ಅಂತ ದೇವಿಕಾ ಮತ್ತು ಅವಳ ತಂದೆ ಇಬ್ಬರಿಗೂ ಗೊತ್ತಾಗ್ತಿಲ್ಲ. ಆದ್ರೆ ಅಸ್ಲಿಗೆ ಇಲ್ಲಿ ಏನಾಗ್ತಿದೆ ಗೊತ್ತಾ, ಈ ಅನಿರುದ್ಧ್ ಅವನ ತಮ್ಮ ಒಟ್ಟಾರೆ ಈ ಕುಟುಂಬ ಎಲ್ಲರೂ ಸೇರಿ ವರ್ಷಕ್ಕೆ ಒಂದು ಮಗುವಿಗೆ 50 ಲಕ್ಷ ಬರುತ್ತೆ ಅನ್ನೋ ಆಸೆಯಲ್ಲಿ ನಾರ್ವೆ ಗೌರ್ಮೆಂಟ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಇವರಿಗೆ ಮಕ್ಕಳು ಇಂಪಾರ್ಟೆಂಟ್ ಅಲ್ಲ, ಹಣ ಇಂಪಾರ್ಟೆಂಟ್. ಅದಕ್ಕಾಗಿ ತನ್ನ ಸೊಸೆ ಮಗ ಇಬ್ಬರಿಗೂ ಡಿವೋರ್ಸ್ ಕೊಡ್ಸೋಕೆ ರೆಡಿಯಾಗಿದ್ದಾರೆ. ನೋಡಿ ಎಂತ ನೀಚರಿದ್ದಾರೆ. ನೋಡೋಕೆ ಶಿಸ್ತಿನ ಕುಟುಂಬ ತರ ಕಾಣಿಸ್ತಾರೆ, ಮನಸ್ಸು ನೋಡಿದ್ರೆ ಕೊಚ್ಚೆ ಮೋರಿಗೂ ಕಡೆ. ಮಾರನೇ ದಿನ ಇನ್ನೊಂದು ಸಲ ಹೋದ್ರೆ ಗೂಂಡಾಗಳನ್ನ ಬಿಟ್ಟು ಅವರ ಮೇಲೆ ಹಲ್ಲೆ ಮಾಡಿ ಓಡಿಸ್ತಾರೆ. ಬಂದಿರೋ ದುಡ್ಡಲ್ಲಿ ಆಗಲೇ ಒಂದು ಹೊಸ ಕಾರ್ ತಗೊಂಡಿದ್ದಾರೆ. ಈ ಮಕ್ಕಳನ್ನ ತಾಯಿಯಿಂದ ದೂರ ಮಾಡಿ 2 ವರ್ಷ ಕಳೆದ ಮೇಲೆ ಇಂಡಿಯಾ ಕೋರ್ಟ್ ಅಲ್ಲಿ ಫೈನಲ್ ಹಿಯರಿಂಗ್ ಕರೀತಾರೆ. ಆಗ ದೇವಿಕಾ ಕಡೆಯ ಲಾಯರ್ ಮಕ್ಕಳ ಹೆಲ್ತ್ ರಿಪೋರ್ಟ್ ಪ್ರಕಾರ ಇವರು ಚೆನ್ನಾಗಿ ನೋಡ್ಕೊಳ್ತಿಲ್ಲ, ಹಾಗಾಗಿ ಅವರಿಗೆ ತಾಯಿಯ ಪ್ರೀತಿಯ ಹಾಗೂ ಆರೈಕೆಯ ಕೊರತೆ ಇದೆ. ದಯವಿಟ್ಟು ಮಕ್ಕಳನ್ನ ಅವರ ಬಯೋಲಾಜಿಕಲ್ ಮದರ್ಗೆ ಅಂದ್ರೆ ದೇವಿಕಾಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಆದ್ರೆ ನಾರ್ವೆಯಲ್ಲಿ ದೇವಿಕಾ ಪರ ವಹಿಸಿದ್ದ ಲಾಯರ್ ಡೇನಿಯಲ್ ಈಗ ನಾರ್ವೆ ಗೌರ್ಮೆಂಟ್ ಪರ ವಹಿಸಿ ಅಬ್ಜೆಕ್ಷನ್ ತಂದಿರ್ತಾನೆ. ಜಡ್ಜ್ ನಾರ್ವೆ ಲಾಯರ್ ನ ಇಂಡಿಯನ್ ಕೋರ್ಟ್ ಅಲ್ಲಿ ಅಲೋ ಮಾಡಲ್ಲ ಅಂತ ಹೇಳಿದಾಗ ಡೇನಿಯಲ್ ನನ್ನನ್ನ ನೀವು ಅಲೋ ಮಾಡಲೇಬೇಕು, ಅದಕ್ಕೆ 3 ಕಾರಣ ಇದೆ. ಮೊದಲನೇದು, ಮಕ್ಕಳುಗಳು ಇಂಡಿಯಾಗೆ ಬಂದಿರೋದು ಇಂಡಿಯನ್ ನಾರ್ವೆ ಟ್ರೀಟಿ ಅಗ್ರಿಮೆಂಟ್ ಪ್ರಕಾರ. ಎರಡನೆಯದು, ಟ್ರೀಟಿ ಅಗ್ರಿಮೆಂಟ್ ಇನ್ನೂ ಚಾಲ್ತಿಯಲ್ಲಿ ಇದೆಯಾ ಅಂತ ನೋಡ್ಕೊಂಡು ಹೋಗೋಕೆ ಬಂದಿದ್ದೀನಿ. ಮೂರನೆಯದು, ಇಲ್ಲಿಯವರೆಗೂ ಆ ಮಕ್ಕಳ ಖರ್ಚನ್ನ ನಾರ್ವೆ ದೇಶ ನೋಡ್ಕೊಂಡಿದೆ. ಇಲ್ಲಿವರೆಗೂ 80 ಲಕ್ಷ ಹಣವನ್ನ ಅಗ್ರಿಮೆಂಟ್ ಪ್ರಕಾರ ಅನುರಾಗ್ ಚಟರ್ಜಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಅಂತ ಸ್ಟೇಟ್ಮೆಂಟ್ ತೋರಿಸ್ತಾರೆ. ಹಾಗಾಗಿ ಆ ಮಕ್ಕಳನ್ನ ಆದಷ್ಟು ಬೇಗ ನಮ್ಮ ದೇಶಕ್ಕೆ ಹಿಂದಿರುಗಿಸಿ ಅಂತ ಕೇಳ್ತಾನೆ. ನಂತರ ಅನಿರುದ್ಧ್ ತಮ್ಮ ಅನುರಾಗ್ ಚಟರ್ಜಿಯನ್ನ ಕಟಕಟೆಗೆ ಕರೆದು, ನಾವು ಅಗ್ರಿಮೆಂಟ್ ಅಲ್ಲಿ ಹೇಳಿರೋ ಪ್ರಕಾರ ನೀವು ಮಕ್ಕಳನ್ನ ಸಾಕ್ತಿಲ್ಲ, ಅವರ ಹೆಲ್ತ್ ರಿಪೋರ್ಟ್ CPCR ರೆಕಾರ್ಡ್ ನನ್ನ ಬಳಿ ಇದೆ. ಹೀಗಿರುವಾಗ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನೀನು ಆ ಮಕ್ಕಳನ್ನ ನಾರ್ವೆಗೆ ಹಿಂದಿರುಗಿಸಬೇಕು ಅಂತ ಹೇಳ್ತಾರೆ. ಅನುರಾಗ್ ಚಟರ್ಜಿ ಸರಿ, ನನ್ನ ಮಕ್ಕಳನ್ನ ಹಿಂದಿರುಗಿಸಲು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಗೆಳೆಯರೆ, ಇವರ ಪ್ಲಾನ್ ಇದೇನೆ. ಸಾಕು ಪೋಷಕರ ಹೆಸರಲ್ಲಿ ಇವನಿಗೆ ಮಕ್ಕಳನ್ನ ಕೊಡೋದು, ಮತ್ತೆ ಇವನ ಕೈಲಿ ಸಾಕೋಕೆ ಆಗ್ತಿಲ್ಲ, ಅಗ್ರಿಮೆಂಟ್ ರೂಲ್ಸ್ ನ ಬ್ರೇಕ್ ಮಾಡಿದ್ದೇನೆ ಅಂತ ಹೇಳಿ ನಾರ್ವೆ ಅಗ್ರಿಮೆಂಟ್ ಪ್ರಕಾರ ಮಕ್ಕಳನ್ನ ವಾಪಸ್ ಪಡ್ಕೊಳ್ಳೋದು. ಈಗ ದೇವಿಕಾನ ಕಟ್ಕಟ್ಟಿಗೆ ಕರೆದು ಅವಳು ಎಷ್ಟು ಸಂಪಾದನೆ ಮಾಡ್ತಾಳೆ, ಆ ದುಡ್ಡಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೋಬಹುದು, ಎಲ್ಲಾ ತರ ಪ್ರಶ್ನೆಗಳನ್ನ ಕೇಳಿ ಅವಳನ್ನ ತಬ್ಬಿಬ್ಬು ಮಾಡ್ತಾನೆ. ಇದಾದ ಮೇಲೆ ದೇವಿಕಾ ಗಂಡ ಅನಿರುದ್ಧ್ಗೆ ವಿಡಿಯೋ ಕಾಲ್ ಮಾಡಿ ಜಡ್ಜ್ ಮುಂದೆ ಮಾತಾಡೋಕೆ ಹೇಳ್ತಾನೆ. ಆ ಅನಿರುದ್ಧ್, ನನ್ನ ಹೆಂಡತಿ ದೇವಿಕಾ ಒಬ್ಬಳು ಹುಚ್ಚಿ, ಅವಳ ಮಾನಸಿಕ ಸ್ಥಿತಿ ಹದಗೆಟ್ಟಿದೆ, ಇದನ್ನು ಹೇಳಿ ಹರ್ಟ್ ಮಾಡಬಾರದು ಅಂತ ನಾನು ಇದರ ಬಗ್ಗೆ ಅವಳ ಬಳಿ ಮಾತಾಡಿರಲಿಲ್ಲ, ಅವಳಿಗೆ ಮಕ್ಕಳನ್ನ ನೋಡಿಕೊಳ್ಳುವ ಅರ್ಹತೆ ಇಲ್ಲ ಅಂತ ಹೇಳ್ತಾನೆ. ಆಗ ಲಾಯರ್ ಡೇನಿಯಲ್, ತಾಯಿಯ ಮಾನಸಿಕ ಆರೋಗ್ಯ ಸರಿ ಇಲ್ಲದ ಕಾರಣ ಅವಳು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತಂದೆ ಮಕ್ಕಳನ್ನ ನಾರ್ವೆ ಗೌರ್ಮೆಂಟ್ ಗೆ ಒಪ್ಪಿಸಲು ತಯಾರಿದ್ದಾರೆ. ದೇವಿಕಾಳ ಮಾನಸಿಕ ಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಆ ಮಕ್ಕಳನ್ನ ನಾರ್ವೆಗೆ ಹಿಂದಿರುಗಿಸಿ ಅಂತ ವಾದ ಮಾಡ್ತಾನೆ. ಆಗ ದೇವಿಕಾ ಲಾಯರ್ ಅನಿರುದ್ಧ್ಗೆ, ನಿಮಗೆ ತಲೆನೋವು ಅಥವಾ ಇತ್ತೀಚೆಗೆ ವೆಯ್ಟ್ ಲಾಸ್ ಆಗಿರೋದು, ಆತಂಕ ಜಾಸ್ತಿ ಆಗೋದು, ಸ್ಟ್ರೆಸ್ ಆಗೋದು, ಯಾವ್ದಾದ್ರು ಸಿಂಪ್ಟಮ್ಸ್ ಇದೆಯಾ ಅಂತ ಕೇಳ್ತಾಳೆ. ಅನಿರುದ್ಧ್ ಆತರ ಯಾವ್ದು ಇಲ್ಲ ಅಂದಾಗ, ಒಬ್ಬ ಹುಚ್ಚು ಹೆಂಡತಿ ಜೊತೆ 5-6 ವರ್ಷ ಸಂಸಾರ ಮಾಡಿ ನಿಮಗೆ ಇದು ಯಾವ ಸಮಸ್ಯೆನೂ ಇಲ್ಲ ಅಂದ್ರೆ ಹೆಂಡತಿ ಹುಚ್ಚಿ ಆಗಿದ್ರು ನಿಮಗೆ ಏನೂ ತೊಂದರೆ ಕೊಟ್ಟಿಲ್ವಾ? ಹೋಗ್ಲಿ, ದೇವಿಕಾನ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತ ಪ್ರೈವೇಟ್ ಹಾಸ್ಪಿಟಲ್ ಗೆ ತೋರಿಸಿದ್ದೀರಾ ಅಥವಾ ಪಬ್ಲಿಕ್ ಹಾಸ್ಪಿಟಲ್ ಗೆ ತೋರಿಸಿದ್ದೀರಾ ಅಂತ ಕೇಳ್ತಾಳೆ. ಯಾವ ಹಾಸ್ಪಿಟಲ್ಗೂ ತೋರಿಸಲಿಲ್ಲ ಅಂತ ಅನಿರುದ್ಧ್ ಹೇಳಿದಾಗ, ಅವಳು ಹುಚ್ಚಿ ಅಂತ ಗೊತ್ತಿದ್ರು ನೀವು ಅವಳನ್ನ ಯಾವುದೇ ಹಾಸ್ಪಿಟಲ್ಗೂ ತೋರಿಸಿಲ್ಲ ಅಲ್ವಾ, ಹೋಗ್ಲಿ ಬಿಡಿ ಅಂತ ಹೇಳಿ ಒಂದು ಇಂಡಿಯಾ ಹಾಸ್ಪಿಟಲ್
ಅಲ್ಲಿ ಟೆಸ್ಟ್ ಮಾಡಿಸಿರುವ ರಿಪೋರ್ಟ್ ಮತ್ತೆ ನಾರ್ವೆ ಹಾಸ್ಪಿಟಲ್ ಎರಡರಲ್ಲೂ ಟೆಸ್ಟ್ ಮಾಡಿಸಿರುವ ದೇವಿಕಾ ಮೆಂಟಲ್ ಸ್ಟೇಟಸ್ ಅನ್ನ ಜಡ್ಜ್ ಮುಂದೆ ಇಟ್ಟು ಈ ಎರಡರಲ್ಲೂ ದೇವಿಕಾ ಮೆಂಟಲ್ ಫಿಟ್ ಅಂತ ರಿಪೋರ್ಟ್ ಬಂದಿದೆ. ಅನಿರುದ್ಧ್ ಪ್ರಕಾರ ಈ ಎರಡು ದೇಶಗಳ ಡಾಕ್ಟರ್ಸ್ ಹುಚ್ಚರ ಅಥವಾ ಇವನೊಬ್ಬ ಬುದ್ಧಿವಂತನ ಅಂತ ತಿರುಗೇಟು ಕೊಟ್ಟಾಗ ಸಿಕ್ಕಿ ಬಿದ್ದ ಅನಿರುದ್ಧ್ ವಿಡಿಯೋ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾನೆ. ಈಗ ಲಾಯರ್ ಡೇನಿಯಲ್ ನ ಕಟ್ಕಟಿಗೆ ಕರೆಸಿ 14 ತಿಂಗಳ ಹಿಂದೆ ದೇವಿಕಾ ಕೇಸನ್ನ ನೀವು ಹ್ಯಾಂಡಲ್ ಮಾಡ್ತಿದ್ರಿ, ಇವತ್ತು ನೀವೇ ಅವಳ ವಿರುದ್ಧವಾಗಿ ಇಂಡಿಯಾಗೆ ಕೇಸ್ ಗೆಲ್ಲೋಕೆ ಬಂದಿದ್ದೀರಿ. ನಾರ್ವೆಯಲ್ಲಿ ವಲಸೆ ಹೋದವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ರೂಲ್ಸ್ ರೆಗ್ಯುಲೇಷನ್ ಅಂತ ಹೇಳಿ ಮಕ್ಕಳನ್ನ ಅವರಿಂದ ಕಿತ್ಕೊಂಡು ನಾರ್ವೆ ಗವರ್ಮೆಂಟ್ ಸ್ಕ್ಯಾಮ್ ಮಾಡ್ತಿದೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತು. ಇಷ್ಟು ಕಾಲ ನೀವು ದೇವಿಕಾಳನ್ನ ನೋಡಿದ್ದೀರಾ, ನಿಮಗೆ ಅನ್ಸುತ್ತಾ ದೇವಿಕಾ ಆ ಅಗ್ರಿಮೆಂಟ್ ಪೇಪರ್ ಗೆ ಹಣಕ್ಕಾಗಿ ಸಿಗ್ನೇಚರ್ ಮಾಡಿದ್ದಾಳೆ ಅಂತ ಕೇಳ್ತಾಳೆ. ಆಗ ಇಷ್ಟು ದಿವಸ ದೇವಿಕಾಳ ಚಡಪಡಿಕೆ ಮಕ್ಕಳ ಮೇಲಿನ ವ್ಯಾಮೋಹವನ್ನ ಕಂಡಿದ್ದ ಡೇನಿಯಲ್ ಅವಳ ಮುಖವನ್ನ ನೋಡಿ ಅವನಿಗೆ ಸುಳ್ಳು ಹೇಳೋಕೆ ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಹಣಕ್ಕಾಗಿ ದೇವಿಕಾ ಸಿಗ್ನೇಚರ್ ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಆಗ ದೇವಿಕಾ ಲಾಯರ್, ತಾಯಂದಿರಿಗೆ ಮಕ್ಕಳ ಮೇಲಿನ ವ್ಯಾಮೋಹ ಅನ್ನೋದು ನೈಸರ್ಗಿಕ ಪ್ರವೃತ್ತಿಯಾಗಿರುತ್ತೆ, ಕರುಳ ಬಳ್ಳಿ ಸಂಬಂಧ ಅನ್ನೋದು ಹಾಗೇನೆ. ತನ್ನ ಮಕ್ಕಳನ್ನ ಯಾರೋ ಕಸಿದುಕೊಂಡ್ರು ಅಂದಾಗ ಆ ತಾಯಿ ಅದನ್ನ ತಡೆಯಲು ತನ್ನ ಕೈಲಾದ ಪ್ರಯತ್ನವನ್ನೆಲ್ಲ ಮಾಡ್ತಾಳೆ. ಯಾವ ಮಟ್ಟಕ್ಕೆ ಹೋದರೂ ತನ್ನ ಮಕ್ಕಳು ತನಗೆ ಬೇಕು ಅನ್ನೋ ಹಠದಲ್ಲಿ ಜಗಳ ಆಡ್ತಾಳೆ, ಕೂಗಾಡ್ತಾಳೆ, ಹೊಡೆದಿರ್ತಾಳೆ. ಅದನ್ನ ಹುಚ್ಚು ಅಂತ ಹೇಳ್ತೀರಾ? ಹೌದು, ಅದು ಮಕ್ಕಳ ಮೇಲಿರೋ ಪ್ರೀತಿಯ ಹುಚ್ಚು. ಅವಳ ನಡವಳಿಕೆ ಹೊರಟಾಗಿರಬಹುದು, ಆದ್ರೆ ಅವಳ ಪ್ರೀತಿ ಎಂದಿಗೂ ಶುದ್ಧ. ಅವಳು ಕೊಡೋ ಪ್ರೀತಿಯನ್ನ ಯಾವುದೇ ಕಾರಣಕ್ಕೂ ಸಾಕು ಪೋಷಕರು ಕೊಡೋಕಾಗಲ್ಲ ಅಂತ ಹೇಳಿ ವಾದ ಮುಗಿಸ್ತಾಳೆ. ಆಗ ದೇವಿಕಾ, ನಾರ್ವೆ ನನಗೆ ತುಂಬಾ ಪಟ್ಟಗಳನ್ನ ಕೊಟ್ಟಿದ್ದಾರೆ, ಮಾನಸಿಕ ಅಸ್ವಸ್ಥೆ, ಅನರ್ಹ ತಾಯಿ, ಹೀಗೆ ಹಲವಾರು. ಆದ್ರೆ ನಾನು ಒಳ್ಳೆ ತಾಯಿನೋ ಕೆಟ್ಟ ತಾಯಿನೋ ಅಂತ ಗೊತ್ತಿಲ್ಲ, ತಾಯಿ ಅಂತ ಮಾತ್ರ ಗೊತ್ತು. ನನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ಸರ್. ನಮ್ಮ ತಂದೆ ನನಗೆ ಓದೋಕೆ ಹೇಳಿದ್ರು, ನಾನು ಓದ್ಕೊಂಡೆ. ಅಮ್ಮ ನನಗೆ ಮದುವೆ ಆಗುವಂತ ಹೇಳಿದ್ರು, ಮದುವೆ ಆದೆ. ನನ್ನ ಗಂಡ ಅನಿರುದ್ಧ್ ನಾರ್ವೆಗೆ ಹೋಗಿ ಸೆಟಲ್ ಆಗೋಣ ಅಂತ ಹೇಳ್ದ, ನಾನು ಅವನ ಜೊತೆ ಹೋದೆ. ನಾರ್ವೆಯಲ್ಲಿ ನಿಮ್ಮ ಮಕ್ಕಳನ್ನ ನಮಗೆ ಒಪ್ಪಿಸಿ ಅಂತ ನಾರ್ವೆ ಗೌರ್ಮೆಂಟ್ ಕೇಳಿದ್ರು. ಅವರು ಒಳ್ಳೇದಕ್ಕೆ ಹೇಳಿದ್ರೋ ಕೆಟ್ಟದಕ್ಕೆ ಹೇಳ್ತಾರೋ ಗೊತ್ತಿಲ್ಲ, ಆದ್ರೆ ನನ್ನ ಮಕ್ಕಳನ್ನ ಬಿಟ್ಟಿರೋಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಬದುಕಿರೋವರೆಗೂ ನನ್ನ ಮಕ್ಕಳಿಗೋಸ್ಕರ ನಾನು ಯಾರ ಜೊತೆ ಬೇಕಾದ್ರೂ ಹೋರಾಡ್ತೀನಿ, ಹಿಂದೇಟು ಹಾಕಲ್ಲ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ, ನನಗೆ ನಾನೇ ಸರಿ. ನನಗೆ ಚೆನ್ನಾಗಿ ಗೊತ್ತು ನನ್ನ ಮಕ್ಕಳು ನನ್ನ ಜೊತೆ ಇರುವಷ್ಟು ಖುಷಿಯಾಗಿ ಎಲ್ಲೂ ಇರೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಕೊನೆಯಲ್ಲಿ ಜಡ್ಜ್, ನಾನು ಜಡ್ಜ್ಮೆಂಟ್ ಪಾಸ್ ಮಾಡೋಕ್ಕೂ ಮುಂಚೆ ಒಂದು ಬಾರಿ ನನ್ನ ಆಫೀಸ್ ರೂಮ್ ಅಲ್ಲಿ ಈ ಮಕ್ಕಳನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಆ ಮಕ್ಕಳನ್ನ ಜಡ್ಜ್ ಕರೆದಾಗ ಇಬ್ಬರು ಮಕ್ಕಳು ಓಡಿ ಹೋಗಿ ಅಮ್ಮನನ್ನ ತಪ್ಪಿಕೊಳ್ತಾರೆ. ಅಲ್ಲಿ ತಾಯಿ ಮಕ್ಕಳ ಬಾಂಧವ್ಯವನ್ನ ನೋಡಿದ ಜಡ್ಜ್ ಮತ್ತು ಎಲ್ಲರೂ ಭಾವುಕರಾಗ್ತಾರೆ. ಕೊನೆಗೆ ಈ ಕೇಸನ್ನ ದಯೆ ಮತ್ತು ಸಹಾನುಭೂತಿಯಿಂದ ನೋಡಬೇಕಾಗತ್ತೆ. ಇಷ್ಟು ಚಿಕ್ಕ ಮಕ್ಕಳನ್ನ ತಾಯಿಯಿಂದ ಬೇರ್ಪಡಿಸಿದ್ದಾರೆ. ಆ ಖಿನ್ನತೆಯಲ್ಲಿ ದೇವಿಕಾ ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡಿರಬಹುದು, ಹಾಗಂತ ಅವಳನ್ನ ಮಾನಸಿಕ ಅಸ್ವಸ್ಥೆ ಅನ್ನೋಕ್ಕಾಗಲ್ಲ. ಮಕ್ಕಳು ಯಾವತ್ತೂ ತಾಯಿಯ ಹತ್ತಿರ ಸುರಕ್ಷಿತವಾಗಿರ್ತಾರೆ. ಹಾಗಾಗಿ ಎಲ್ಲಾ ಆಯಾಮಗಳಿಂದಲೂ ಈ ಮಕ್ಕಳು ಅನುರಾಗ್ ಚಟರ್ಜಿಯಿಂದ ಬೇರ್ಪಟ್ಟು ಅವರ ತಾಯಿ ದೇವಿಕಾಗೆ ಹ್ಯಾಂಡ್ ಓವರ್ ಮಾಡಬೇಕೆಂದು ತೀರ್ಪು ನೀಡುತ್ತಾರೆ. ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ಇಡೀ ದೇಶವನ್ನ ಎದುರಾಕೊಂಡು ಹೋರಾಡಿದ್ದು ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ಳುತ್ತೆ. ಹೀಗೆ ಸಿನಿಮಾ ಮುಗಿಯುತ್ತೆ. ಇಂತಹ ನೈಜ ಘಟನೆಗಳನ್ನ ಆಧರಿಸಿ ಮಾಡಿರುವ ಸಿನಿಮಾಗಳ ಕಥೆಯನ್ನ ಕೇಳುವ ಆಸಕ್ತಿ ಇದ್ರೆ ಮತ್ತು ಬೇರೆ ಭಾಷೆಯ ಅರ್ಥವಾಗದ ಸಿನಿಮಾಗಳ ಬಗ್ಗೆ ವಿವರಣೆ ಬೇಕಿದ್ರೆ ನಮ್ಮ ಸ್ಟೋರಿ ಪ್ಲಾನೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.